हरमोदं गुरुगुहरूपं हंसानन्दम् सुरपतिसेनं गुगुताकारं वन्दे सुब्रह्मण्यं वन्दे सुब्रह्मण्यं वन्दे सुब्रह्मण्यं ಸರ್, ಹೇಗಾದರೂ ಮಾಡಿ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ ಸರ್? ನೀವೇನಾದರೂ ಸಹಾಯ ಮಾಡಿದ್ರೆ ನನಗೆ ಹೆಲ್ಪ್ ಆಗ್ಬೋದು ಸರ್. ಆ ನವಿಲೆ ಹಾಡು ಯಾವ ದಿಕ್ಕಲ್ಲಿದೆ ಅಂತ ಸಹ ಗೊತ್ತಿಲ್ಲ ಸರ್ ನನಗೆ. ಇದೆಲ್ಲ ನಮ್ಮ ಲೆವೆಲಲ್ಲಿ ಆಗುವಂತ ಕೆಲಸ ಅಲ್ಲ ಮೇಡಮ್. ಒಂದ್ ಕೆಲಸ ಮಾಡಿ, ನೀವೇ ಸೀದಾ ಹೋಗಿ ಎಜುಕೇಶನ್ ಮಿನಿಸ್ಟರ್ ಕಂಡು ಮಾತಾಡಿ. ಆಗ ನಿಮ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದ್ರೂ ಆಗ್ಬೋದು. ಎಲ್ಲರೂ ಸಿಟಿಲೇ ಕೆಲಸ ಮಾಡ್ಬೇಕು ಅಂದ್ರೆ ಆ ಮಕ್ಕಳಿಗೆ ಯಾರಮ್ಮ ಪಾಠ ಮಾಡೋರು? ನವಿಲೆ ಹಾಡಿ ಅಂದ್ರೆ ಯಾರೂ ಹೋಗಲ್ಲ. ಹಲೋ, ಸ್ವಲ್ಪ ಬ್ಯುಸಿ ಇದ್ದೀನಮ್ಮ, ಒಂದು ಹಾಫ್ ಅನ್ ಅವರ್ ಬಿಟ್ಟು ಫೋನ್ ಮಾಡಿ ಕೇಳಿ. ನವಿಲೆ ಹಾಡಿ ಟ್ರಾನ್ಸ್ಫರ್ ಅಂತ ಕೂಡ್ಲೆ ವಯಸ್ಸಾದಂತ ಅಪ್ಪ ಅಮ್ಮ ಅಣ್ಣ ಎಲ್ಲ ಜ್ಞಾಪಕಕ್ಕೆ ಬರ್ತಾರೆ. ಚೆನ್ನಾಗಿರೋರೆಲ್ಲ ಹಾರ್ಟ್ ಪೇಷಂಟ್ಗಳಾಗ್ತಾರೆ. ಅಲ್ಲ ಸರ್, ನಾನು ನಿಜವಾದ ಕಾರಣ ಹೇಳ್ತಾ ಇದ್ದೀನಿ. ನನ್ನ ಗಂಡ 3 ವರ್ಷ ಅಮೆರಿಕದಿಂದ ಬರಲ್ಲ ಸರ್. ಅತ್ತೆ ನೋಡ್ಕೋಬೇಕು, ಮಗ ಇನ್ನ ಚಿಕ್ಕವನು, ಅವನ ವಿದ್ಯಾಭ್ಯಾಸಕ್ಕೂ ಗಮನ ಕೊಡ್ಬೇಕಲ್ವಾ ಸರ್? ಅದಕ್ಕೋಸ್ಕರ ತಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್. ಸಿಟಿಲೇ ಅಲ್ದಿದ್ರು ಹತ್ರ ಎಲ್ಲಾದ್ರೂ ಪರವಾಗಿಲ್ಲ ಸರ್. ಅಲ್ಲಮ್ಮ, ನಮ್ ಸರ್ಕಾರ ಆದಿವಾಸಿ ಮಕ್ಕಳುಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದೆ. ಆದ್ರೆ ಟೀಚರ್ಸೇ ಯಾರು ಹೋಗಲ್ವಲ್ಲಮ್ಮ. ಈ ಮಕ್ಕಳು ಮಾತ್ರ ವಿದ್ಯಾವಂತರಾಗ್ಬೇಕು, ಆ ಮಕ್ಕಳು ವಿದ್ಯಾವಂತರಾಗಬಾರ್ದಾ ಸರ್? ಅದು ನೋಡಮ್ಮ, ನಿನಗೆ ತೀರಾ ಕಷ್ಟ ಆದ್ರೆ ಒಂದ್ ಕೆಲಸ ಮಾಡಮ್ಮ. ಅದೇನು ಹೇಳಿ ಸರ್? ಕೆಲಸ ಬಿಟ್ಬಿಡು. ಕೆಲಸ ಬೇಕಾದವರು ಬೇರೆ ಯಾರಾದ್ರೂ ಹೋಗ್ತಾರೆ. ಹೋಗಮ್ಮ, ಸುಮ್ನೆ ಡ್ಯೂಟಿ ರಿಪೋರ್ಟ್ ಮಾಡ್ಕೋಗಮ್ಮ. ರೀ, ನಂಗೆ ಟ್ರಾನ್ಸ್ಫರ್ ಆಗಿದೆ. ಅದ್ಯಾವುದೋ ನವಿಲೆ ಹಾಡಿ ಅನ್ನೋ ಊರಿಗೆ. ನಾನು ಆಗ್ಲೇ ಹೇಳಿದೆ, ನಾನು ಅಮೆರಿಕ ಹೋಗೋದು ಬೇಡ ಅಂತ. ನೀವೇ ಫೋರ್ಸ್ ಮಾಡಿ ಕಳಿಸ್ಬಿಟ್ಟು ಈಗ ನೀನ್ ಟ್ರಾನ್ಸ್ಫರ್ ನಾನೇನ್ ಮಾಡಕ್ಕಾಗತ್ತೆ? ವಿನಯ್ನು ಅತ್ತೇನು ಬಿಟ್ಟೋಗಕ್ ಮನ್ಸೇ ಆಗ್ತಿಲ್ಲ ರೀ. ಐ ಆಮ್ ಸಾರಿ ಟು ಸೇ ದಿಸ್. ಓನ್ಲಿ ಸೊಲ್ಯೂಷನ್, ನೀನ್ ಕೆಲಸ ಬಿಟ್ಬಿಡು. ನನ್ ಕೆಲಸ ಬಿಡಕ್ ಇಷ್ಟ ಇಲ್ಲ. ನಾನು ಯಾವತ್ತೂ ನೀನ್ ಆಸೆಗೆ ಬೇಡ ಅಂತ ಹೇಳಿಲ್ಲ. ಐ ನೋ ಯು ಲೈಕ್ ಟೀಚಿಂಗ್, ಬಟ್ ಅವನ್ ಭವಿಷ್ಯ ಮುಖ್ಯ. ನೀನೇ ಹೇಳ್ತಿದ್ದೆ ತಾನೆ, ವಿನಯ್ ಭವಿಷ್ಯ ಅಂತ. ಅವನು ತೊಂದರೆ ಆಗಬಾರದು. ಯೋಚನೆ ಮಾಡಿ ಡಿಸೈಡ್ ಮಾಡಿ. ಏನ್ ಯಜಮಾನ, ಮೊಮ್ಮಗನು ಕರ್ಕೊಂಡು ಇಲ್ಲೇ ಗಂಟ ಬಂದ್ಬಿಟ್ಟಿದ್ಯಾ?
ನಮ್ಮ ಆಡಿಗೆ ಸ್ಕೂಲ್ ಬಂದೈತಲ್ಲ, ಹೊಸ ಮೇಡಮ್ ಬರ್ತಾರೆ ಅಂತ ಸುದ್ದಿ ಬಂತು, ಅದಕ್ಕೆ ಬಂದು. ಓಹೋ, ಒಟ್ಟಲ್ಲಿ ನಿನ್ ಮೊಮ್ಮಗನ ಅಮಲ್ದಾರ್ ಮಾಡ್ಬೇಕಂತಿದ್ಯಾ? ಏನ್ಲ ಮಗ ಅಮಲ್ದಾರ್ ಆದ್ಯಾ? ಊರಿಗೆ ಬರ್ದೆ ಕಾಡಲ್ಲೇ ಗೆಣಸ್ ಕಟ್ಕೊಂಡಿದ್ರೆ ಅಮಲ್ದಾರ್ ಹೆಂಗಾದಿಯ? ಅದ್ಯಾಕನ ಹಂಗಂದ್ರಿ? ನಮ್ ಕೂಸ್ಗೆ ಸರ್ಕಾರ ಸ್ಕೂಲ್ ಕಟ್ಸದ, ಅಕ್ಷರ ಕಲಿಸ್ತದ. ನಮ್ ಕೂಸು ಅಮಲ್ದಾರ ಆಯ್ತದ. ಅದಕ್ ನಿಮ್ಗೆ ಯಾಕೆ ಕೊಟ್ಟೇವ್ರಿ? ಮನೆ ಅಮ್ಮ ನವನಡಿಗೆ ಹೋಗೋರ. ಬಸ್ ಬಂತು, ಬಾರ್ನು. ಬಾರ್ನು. ನವಿಲ ಹಾಡಿಗೆ ಯಾವ ಕಡೆ ಹೋಗ್ಬೇಕು? ನವಿಲ ಹಾಡಿನಾ? ಆಗ ಹಂಗ ಹೋಗ್ಬೇಕು. ಈ ಕಡೆನಾ? ನೀವ್ಯಾರು? ನಾನು ಅಲ್ಲಿಗೆ ಸ್ಕೂಲ್ ಟೀಚರ್ ಆಗಿ ಬಂದಿದ್ದೀನಿ. ನಿಮ್ಮನ್ ಕರ್ಕೊಂಡು ಹೋಗಕ್ಕ ಹಾಡು ಯಜಮಾನ ಬಂದವನೆ, ಕರೀತೇನಿದೆ. ಕೆಂಚಯ್ಯ, ಏ ಕೆಂಚಯ್ಯ. ಓ ಮೇಡಮ್, ಗೆಜೆ ಬಾರ್ನು. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಕೆಂಚಜ್ಜ, ನವಿಲ ಹಾಡಿ ಯಜಮಾನ. ಇವನು ಗೆಜ್ಜೆ. ನಮಸ್ತೆ. ಇದ ಮಾರ. ಈ ಗೆಜ್ಜೆ ಪೆಟ್ಟಿಗೆ ಎತ್ತನು ಕೊಡಿ ಮೇಡಮ್. ಬನ್ನಿ ಮೇಡಮ್. ಮೇಡಮ್, ನಂಗ ಹಾಡಿನಿ ಕಾಡಿಂದ ಎತ್ತಿಸ್ಲ ಮೇಡಮ್. ಅದ್ಕ ನಾವು ಬ್ಯಾಡ ಅಂದು. ನಂಗ ಇಲ್ಲೇ ಇರ್ತಿಗೆ ನಂಗ ಹಾಡಿಗೂ ಒಂದು ಸ್ಕೂಲ್ ಕೊಡಾಕಂತ ಕೇಳಿದ್ರು. ಅದಕ್ಕೆ ಗೌರ್ಮೆಂಟು ನಿಂಗೆ ಹಾಡಿಗೆ ಸ್ಕೂಲ್ ಕೊಡೋದಿಲ್ಲ ಅಂದ್ರು. ನೀವೇ ಕಾಡಿಂದ ಆಚೆ ಬರ್ಲಿಲ್ಲ? ಹೆಂಗಾಯ್ತದೆ ಮೇಡಮ್? ನಮ್ಮ ತಾತ ಮುತ್ತಾತ ಜನ್ಮ ಇಲ್ಲೇ ಇರೋದು ಕಾಣಿಯ. ಅದನ್ನ ಬಿಟ್ಟು ಹೆಂಗ ಬರಾಕ್ರಿ? ನಿಮಗ್ ಸ್ಕೂಲ್ ಕೊಟ್ಟು ಬೇರೆ ಸೌಕರ್ಯ ಕೊಟ್ಟ ಮೇಲೆ ನೀವೇ ಕಾಡಿಂದ ಆಚೋಗ್ಬೇಕು? ನಂಗ ಕಾಡನ್ನು ಕಡ್ದು ನಾಶ ಮಾಡ್ತೀವಂತೆ. ಅದಕ್ಕೆ ಡ್ಯಾಮ್ ಕಟ್ಟಿ ಕಾಡನ್ನು ಕಡ್ದ. ಆ ಜನಕ್ಕೆ ಜಮೀನು ಮಾಡ್ಕೊಟ್ಟಾರ. ಆದ್ರೆ ನಂಗೆ ಏನು ಕಾಣೆ. ನೀವು ಸರ್ಕಾರನ ಕೇಳ್ಬೇಕಾಗಿತ್ತು. ಯಾಕ? ಕಪ್ಪನ್ ಕಟ್ಟೆ ಹಾಡಿ ಜನ ನಾನ್ ನೋಡಿಲ್ಲೇನ? ಕುಡಿಯೋ ನೀರಿಗೂ ತತ್ವಾನ. ನಂಗ ಕೇಳಿದಾದ್ರೂ ಯಾನ? ಒಂದು ಈ ಸ್ಕೂಲ್ ಇಲ್ವಾ? ಐತೆ, ಆದ್ರೆ ಮೇಷ್ಟ್ರು ಮೇಡಮ್, ಈಗ ನೀನು ಬಂದಿಯವ್ವ. ನಡೀರಿ. ಈ ಹುಡುಗ ಯಾರು? ಇವ ನನ್ನ ಮಗಳ ಮಗ. ಓ, ಹೆಸರು ಹೇಳಿ. ಓ ಮಾರನಾ? ಈ ಬರುತ್ತಾ? ಹೆಂಗ ಬಂದಾತವ್ವ? ಈಗ ನೀ ಬಂದಿದೀಯಲ್ಲ, ಕಲಿತಾನೆ ಬಿಡು. ನಡಿಯಪ್ಪ. ನಡೀರಿ. ಕಿಂಚಜ್ಜ, ನಿಮ್ಗೆ ಇವನೊಬ್ನೇ ಮೊಮ್ಮಗನ? ಹಾ ಮೇಡಮ್, ಆವತ್ತು ಇವನಪ್ಪ ಕಾಡಿಂದ ಗಾಸ್ ತರ್ತಾ ಇರೋವಾಗ ಕಳ್ಳಿ ಕೈಲಿ ಕಚ್ಚಿಸ್ಕೊಂಡು ಸತ್ತೋಗ್ಬಿಟ್ಟ. ಅದರಿಂದ ತಪ್ಪಿಸ್ಕೊಳಕ್ಕೆ ಅಂತ ಅವನು ಹೊಡೆದು ಮಚ್ಚಿ ನೆಟ್ಟಿಗೆ ಅದು ಸತ್ತೋಗ್ಬಿಟ್ಟ. ಆವತ್ತು ಒಂದೇ ದಿನ 2 ಹೆಣ್ಣುಗಳು ಬಿದ್ದೋದು ಮೇಡಮ್. ಅಯ್ಯೋ. ಒಂದು ಇವನಪ್ಪಂದು, ಇನ್ನೊಂದು ಕಳ್ಳಿ. ಹೌದಾ? ಇನ್ನು ಹೊಸಿ ದೂರ ಕಣವ. ಬನ್ನಿ. ನಿಧಾನಕ್ಕೆ, ನಿಧಾನಕ್ಕೆ. ಬಿಡು ಬಿಡು. ನೀ ಏನು ಹೆದರ್ಕೋಬೇಡ ಕಣವ. ನಿಂಗ ನಾನು ಕೂಡಲಿರೋ ಅಕ್ಕಿ ಮರಿ ಎಂದು ನೋಡ್ಕೊಂತೇನೆ. ನಂಗ ಹಾಡಿಗೆ ಸ್ಕೂಲ್ ಬೇಕು ಅಂತ 5-6 ವರ್ಷ ಓಡಾಡ್ದೆ. ಈ ಸ್ಕೂಲ್ ಏನೋ ಬಂತು. ಆದ್ರೆ ಬಂದು ಮೇಸ್ಟ್ರುಗಳು ಯಾರು ಇಲ್ಲಿ ಉಳಿವಲ್ರು ಕಣವ. ಹಾಗಾದ್ರೆ ಎಷ್ಟು ದಿವಸದಿಂದ ನಿಮ್ ಶಾಲೆಗೆ ಮೇಸ್ಟ್ರ್ ಇಲ್ಲ? ಯಾರು ಗೊತ್ತು ಮೇಡಮ್? ಬರುವಾಗ ಮೆತ್ತಗ್ ಬರ್ತಾರ, ಹೋಗುವಾಗ ಬರ್ರ ಅಂತ ಹೊಂಟೋಯ್ತಾರ. ಅವ್ರು ಬಂದದ್ದು ಗೊತ್ತಾಗಲ್ದು, ಹೋಗಿದ್ದು ಗೊತ್ತಾಗಲ್ದು. ಸುಮ್ಮನೆ ನೀವೇನ್ ಯೋಚನೆ ಮಾಡ್ಬೇಡಿ. ನಿಮ್ ಮಕ್ಳಿಗೆ ಸರಿದಾರಿ ತೋರ್ಸೋವರೆಗೂ ನಾನು ಇಲ್ಲೇ ಇರ್ತೀನಿ. ಕಷ್ಟನೋ ಸುಖನೋ ಸಹಿಸ್ಕೊಂಡು ಹೋಗ್ತೀನಿ. ಆಯ್ತಾ? ಮೇಡಮ್, ಹೆದರ್ಲೆ ಸಾಗ, ಅದು ಮರಿಯಾನ. ಏ ಭೀಮಾ, ಸುಮ್ಮ ಎಲ್ಲ ನಂಗವ್ರೆ, ತಿರ್ಗೆಪ್ಪ. ಮೇಡಮ್, ಒಂದ್ಸಲ ಈ ಮರಿಯಾನ ಭೀಮ ಗುಂಡಿ ಒಳಗ್ ಬಿದ್ದೋಗಿತ್ತು. ಮಕ್ಳೆಲ್ಲ ಆಡಕ್ಕೆ ಅಂತ ಬಂದ್ ನೋಡ್ತಾರೆ, ಕೂಗ್ತಾ ಇತ್ತು. ಆಗ ಮಕ್ಳೆಲ್ಲ ಸೇರಿ ಮ್ಯಾಕೆತ್ತಿ ಆಗಿದ್ ಗಾಯಕ್ಕೆಲ್ಲ ಔಷಧಿ ಹೆಚ್ಚಿ ವಾಸಿ ಮಾಡಿದ್ರು. ಆಗ್ಲಿಂದ ಈ ಭೀಮ ನಮ್ಮ ಆಡಿ ಮಕ್ಳೆಲ್ಲ ಒಂದಾಗ್ಬಿಟ್ಟವನೆ. ಬನ್ನಿ ಮೇಡಮ್, ಬನ್ನಿ. ಇದೇ ನಂಗ ಎತ್ತಯ್ಯ ಮುತ್ತಯ್ಯ ಜನ್ಮ ಇರೋ ಮರ. ಅವನೇ ನಂಗ ಕೇಳಾಕ ಲೆಗೆಚ್ಚೆ ಅರ್ಶನ ಕುಂಕುಮ ಕಡ್ಲೆಪುರಿ ಎತ್ತನು ಪೂಜೆ ಮಾಡೋನು. ಎತ್ತಯ್ಯ ಮುತ್ತಯ್ಯ
ನಂಗೆ ಈ ಸ್ಕೂಲ್ಗೂ ಹೊಸ ಮೇಡಮ್ ಬಂದವಳಿಗೆ ನಂಗೆ ಮಕ್ಕಗೂ ವಿದ್ಯಾ ಬುದ್ಧಿ ಕೂಡ ಹಾಕು ನೀ. ದೇವ್ರಿ, ಮೊದಲನೇ ಬಾರಿ ಈ ಕಾಡಿಗೆ ಬರ್ತಾ ಇದ್ದೀನಿ. ಗಂಡ ಮಗ ನಾನು ಎಲ್ಲರೂ ಒಂದೊಂದ್ ಕಡೆ ಆಗಿದ್ದೀವಿ. ನನಗೇನು ತೋಚ್ತಾನೆ ಇಲ್ಲ. ಒಳ್ಳೇದ್ ಮಾಡಪ್ಪ. ನೀನು ಒಳ್ಳೆಯವಳಂಗ್ ಕಾಣ್ತೀಯ. ಎತ್ತಯ್ಯ ಮುತ್ತಯ್ಯ ಒಳ್ಳೇದ್ನೇ ಮಾಡ್ತಾರೆ. ನೀನ್ ನಡಿಯವ್ವ. ಲೆಗೆಜೆ ಆತು, ನಡಿ ಮಗ. ಬಾ. ಬಂದಾಳೋ ಬಾರೇಳೋ ಈ ಮೇಡಮ್ಮು. ಅಲ್ಕಣ್ ಬಸ್ವಿ, ನೀನೇನ್ ಹೇಳಿ? ನಾನೇನ್ ಹೇಳಿ, ಮೇಷ್ಟ್ರಾಗ್ ಬಂದ್ ಮೀಸೆ ಹೊತ್ತು ಗಂಟೆಯಲ್ಲಿ ಇರ್ಲಿಲ್ಲ, ಇನ್ನ ಎಣ್ಣೆಂಗ್ ಬಂತಂಗೇಳ. ನಮ್ ಕೆಚ್ಚನ್ಗೆ ಬುದ್ಧಿ ಕಾಣಿ. ನಂಗ್ ಮಕ್ಕಾಗು ವಿದ್ಯಾ ಕಲ್ಸ್ಬೇಕು ಅಂತ ಬಹು ಕಸ್ಕೊಳ್ತಾವನೆ. ಅವನು ಮೇಷ್ಟ್ಗಳನ್ನ ಇಲ್ಲಿ ಕಸ್ಕೋಬೇಕು ಅಂತ ಸಾಹೇಬ್ರ ಬಿದ್ದವನೆ. ಸರ್ಕಾರದವ್ರು ಹಂಗೆಲ್ಲ ಕಾಡಿಂದ ಹೊರಗಾಕ್ಸ್ತೀವಿ ಅಂತ ಹೆದರ್ಸ್ತಾರಂತೆ. ಹಂಗೇನಾರ ನಮ್ಮನ್ನೆಲ್ಲ ಕಾಡಿಂದ ಹೊರಗಾಕ್ಸ್ಬಿಟ್ರೆ, ಅಲ್ಲ ವಿದ್ಯೆ ಅನ್ನೋದೊಂದು ಕಲ್ತಿದ್ರೆ ಹೆಂಗನ ಬದುಕಬಹುದಾಗಿತ್ತು. ಅದಕ್ಕೆ ನಮ್ಮ ಯಜಮಾನ್ ಕೆಂಚಜ್ಜ ನಮ್ಮ ಮೈಕಲ್ಗೆಲ್ಲ ಅಕ್ಷರ ಕಲ್ಸಿ ಅಂತ ಕೊಟ್ಟಿರ್ದವನಂತೆ. ನಂಗ ಮಾತ್ ಬಿಡ್ಬೇಡಿ, ನಂಗ ಎತ್ತಯ್ಯ ಮುತ್ತೈನ್ ಮರಿಬೇಡಿ, ಗುಂಡೆ ಕರಿಯೋದ್ ನಿಲ್ಲಿಸ್ಬೇಡಿ, ನಂಗ ಔಷಧಿ ಎಲ್ಲ ತಿಳ್ದಿರಾಕು ಅಂತಾನೆ. ನಂಗ ಎಲ್ಲ ಕಾಡಿನಿಂದ ಹೊರಗಾಕಿದ್ರೆ ಅದೆಲ್ಲ ಯಾವನೇ ಬೇಕು ಬಿಡ್ನು. ಅಂತ ಕಾಲಕ್ಕೆ ನಂಗ ಮಾತು ನಂಗ ಕಾಡು ಮರೆಯಲೇ ಸಾಗ. ಅಂತ ಕಾಲಕ್ಕೆ ನಂಗ ಮಕ್ಕಾಗ ನಂಗ ವಿದ್ಯೆ ಕಲ್ಸಾಕು ಬೇಡ. ಇದೇ ನಂಗ ಹಾಡಿ ಬಾರ್ಲು ಬಾರ್ಲು ಕೂ ಕೂ. ನಂಗ ಹಾಡಿಗೂ ಹೊಸ ಮೇಡಮ್ ಬಂದವಳಿಗೆ ಬಂಗಿ ಕಾಳ ಸಿದ್ಧ ನೋಡ್ಲಿ ನೋಡ್ನು. ಇವ ನಂಗ ಹೊಸ ಮೇಡಮ್. ನಂಗ ಹಾಡಿಗೆ ಬಂದವಳಿಗೆ ಇವಳ ಸಂದೋಗಿ ಕಾಣಾಕು ಮೇಡಮ್. ಇವೆಲ್ಲ ನಂಗ ಹಾಡಿ ಜನ. ಜಾಜಿ ಅಪ್ಪಯ್ಯ, ಮೇಡಮ್, ಇವ ನಂಗ ಮಗಳು. ಇವಳ ಗಂಡನೇ ಕರಡಿ ಕೊಂದಾಕಿರೋದು. ಮಗ ಮೇಡಮ್ ನಂಗ ಹೊಸ ಮೇಡಮ್. ಇವಳ ಸಂದೋಗಿ ಕಾಣಕು ಮಾರನಂತ ಮಕ್ಕಾಗೂ ಓದು ಬರ ಕಲ್ಸಾಕೆ ಬಂದಿರೋದು ಕಾರಣ. ಮೇಡ ಸುಸ್ತಾಗಿ ಬಂದವಳಿಗೆ ಮನೆಗೆ ಓನು, ನಿಂಗೆ ಎಲ್ಲ ಓನು ಓನು. ನಡೀರಿ ಮೇಡಮ್. ಬನ್ನಿ ಮೇಡಮ್. ನೋಡು ಮೇಡಮ್, ಇದು ನಿಮ್ಗೆ ಇರಾಕ ಮನೆ. ನೆಲ ಗ್ವಾಡೆ ಎಲ್ಲ ಸಾಸಿ ಚಂದ ಮಾಡಿವ್ನಿ. ಒಂದು ಹುಳ ಸುಧಾ ಒಳಗೆ ಹೋಗದೆ ಇರೋಂಗೆ ತೂತೆಲ್ಲ ಮುಚ್ಚಿವ್ನಿ. ಮಾಡಿಸೋರ್ತಿತ್ತು, ಅದನ್ನು ಸರಿ ಮಾಡ್ತೀವ್ನಿ. ಲೆಕ್ಕಜ್ಜಿ ಈಗ ತೆಗಿನೇ. ಜಾಜಿ ಮೇಡಮ್ ನ ಇನ್ ಮುಂದೆ ಚಂದ ಕಾಣಾಕು. ಮೇಡಮ್, ಜಾಜಿ ನಿಮ್ಮ ಚಂದಾಗ ನೋಡ್ತಾಳೆ. ನೀವೇನ್ ಯೋಚನೆ ಮಾಡ್ಬೇಡಿ. ಬನ್ನಿ ಮೇಡಮು, ಬನ್ನಿ. ಹೆಂಗದೆ ಮೇಡಮ್ ಮನೆ? ಮನೆ ಚೆನ್ನಾಗಿದೆ. ಮೇಡಮು, ನಾ ಆಮೇಕಿಂದ ಬರ್ತೀನಿ. ಆಯ್ತು. ಬನ್ನಿ ನೋಡವ. ನಂಗೆ ಮಕ್ಕ ವಿದ್ಯೆ ಕಲಿಯಲು ತೊಂದರೆ ಆಗಿದೆಗೆ ಇಲ್ಲ ಕಾಣಿ. ನಂಗೆ ಮಕ್ಕ ವಿದ್ಯೆ ಕಲಿಯೋದು ಬೇಡವಾ? ಹಂಗಾರ ಮೊದ್ಲೇ ಹೇಳಕ್ ಏನಾಗಿತ್ತು? ಮಕ್ಕ ಮರಿ ಬದುಕಿ ಬಾಳದ್ ಬೇಡನು? ಬಾಳಾಕು ಬಾಳಾಕು. ಈಗ ಬಂದಿರೋ ಹೊಸ ಮೇಡಮ್ ನಂಗೆ ಮಕ್ಕ ವಿದ್ಯಾ ಬುದ್ಧಿ ಕಲಿಯೋ ಗಂಟ ಇರ್ತಾಳ ಇಲ್ವಾ? ಈಗ ನಿಮಗ ಕಾಲ ಚಂದಾಗದ. ಈಗ ಬಂದಿರೋ ಮೇಡಮ್
ನಿಮ್ ಹೆಗಲ್ ಮೇಲಿನ ಭಾರ ಇಳಿಸ್ತಾಳ, ನಿಮ್ ಮಕ್ಕಾಗ ಇತಿಹಾಸ ಕಲಿಸ್ತಾಳ, ನಿಮ್ ಬಾಳ್ಗ ದೀಪ ಹಾಕ್ತಾಳ. ನಂಗೆ ಈಗ ಸಮಾಧಾನ ಆತು ನೋಡು. ಬಾ ತಗ. ಜಾಜಿ ಜಾಜಿ ಬಂದೆ ಏನು ಇದೆಲ್ಲ? ನಮ್ಮ ಆಡಿ ಜನ ಕೊಟ್ಟದ್ದು ಮೇಡಮು. ನೀನ್ ಯಾಕೆ ಇಸ್ಕೊಂಡೆ? ನಿಮ್ಗ್ ತಿನ್ನಕ್ ಬೇಕಲ್ಲ ಮೇಡಮು. ಸರಿ, ಅವ್ರ ದುಡ್ಡಾದ್ರೂ ಕೊಟ್ಟು ಕಳ್ಸು. ಮೇಡಮು, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರೆ ನಮ್ಮ ಆಡಿ ಜನ ಸುಮ್ನೆ ಬಿಟ್ಟಾರೆ ನನ್ನ. ನೀವ್ ಹೇಳೋದು ಸಂದಾಗದೆ ಬಿಡಿ. ಏನಂತಾರೆ ನಮ್ ಮೇಡಮ್? ಏನಿಲ್ಲ, ಹೊಸ ಜಾಗ. ಅಪ್ಪಯ್ಯ, ಮೇಡಮ್ ಮಾತ್ ಕೇಳ್ದ ನಮ್ಮವ್ರು ಕೊಟ್ಟು ಗಾಸು ಪಾಸ್ಗೆ ದುಡ್ಡು ಕೊಡಕೊಂಡವ್ರೆ. ಏನು ದುಡ್ಡ? ಸಂದಾಗ ಹೇಳಿದ್ರಿ ಬಿಡಿ ಮೇಡಮ್. ನೀವು ಓನು ಒಳಗ್ ಮಡ್ಗು, ಇಲ್ಲಿ ಯಾಕೆ ನಿಂತಿದ್ದೀವಿ? ರಾತ್ರಿ ಸಂದಾಗ ನಿದ್ದೆ ಬಂತ ಮೇಡಮ್? ಬಂತು. ಹೊಸ ಜಾಗ ಅಲ್ವಾ, ಅರ್ಧ ನಿದ್ರೆ ಅರ್ಧ ಎಚ್ಚರ. ಎಷ್ಟು ದೂರ? ಮುಂದಕ್ಕೆ ಹೋಗುವ ಬನ್ನಿ. ಬಾ, ಇದು ಮುಳ್ಳು. ಅಯ್ಯೋ ಹುಷಾರು, ಮುಳ್ಳದೆ. ಎಲ್ಲಾ ಸೌಕರ್ಯನೂ ಸಿಟಿಗೆ ಮಾಡ್ತಾರೆ. ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗೂ ಟಾಯ್ಲೆಟ್ ಕೂಡ ಇಲ್ಲ. ಬಾ. ಏ ಮಾರ, ನಿಲ್ಲುನು. ನಾನು ಮೇಡಮು ಆ ಗುತ್ತಿ ಮರೆ ಇರ್ತೀವಿ. ಯಾರಾದ್ರೂ ಗಂಡಸರು ಬಂದ್ರೆ ಅವ್ವ ಕಾಲ್ ನೋಯ್ತದೆ ಅಂತ ಜೋರಾಗಿ ಕೂಗ್ಬಿಡು. ಏನ್ ಹೇಳ್ತೀಯ ಹೇಳು? ಯಾರಾದ್ರೂ ಗಂಡಸರು ಬಂದ್ರೆ ಮಾತ್ರ ಕೂಗ್ಬೇಕು ಆತಾ? ನಡೀರಿ ಮೇಡಮ್. ಕಾಲ್ ನೋವಾದ್ರೆ ಕುಂತ್ಕೋ, ನಿಂತ್ಕೊಂಡೇನ್ ಮಾಡ್ತಿದ್ದಿ? ನಾನು ಕೊಳ್ಳಲ್ಲಿ ಉತ್ತಾ ಇರೋದ್ ಕಾಣಕ್ಕಿಲ್ವಾ? ಓಹ್, ಕಾಣ್ತದೆ. ನಂಗೆ ಸುಳ್ಳು ಹೇಳ್ತಾನೆ. ಇದ ನಂಗೆ ಆಡಿ ಸ್ಕೂಲ್. ನಿಂಗೆ ಒಳಗ ಓನು ಮೇಡಮ್? ಕೆಂಚಜ್ಜ, ಈ ಶಾಲೆಯಲ್ಲಿ ಒಂದು ಮಕ್ಳಿಲ್ಲ. ನಾನೇನ್ ಗೋಡೆ ಪಾಠ ಮಾಡ್ಲಾ? ಮಕ್ಕ ಬೇಕಲ್ಲವಾ? ಮತ್ತೆ? ಬಾರ್ನು ಓಡಿ ಹೋಗಿ ಕರೆದೋಡಿ ಬಾ ಮಕ್ಕನೇ. ಹೋಗಲ್ಲ ಬಿರ್ನೆ. ಆಚಾರ್ಯ ಪುಸ್ತಕದಲ್ಲಿ ಇಷ್ಟೊಂದು ಹೆಸರಿವೆ, ಒಳಗ್ ಒಂದು ಮಕ್ಳಿಲ್ಲ. ನಾನು ಏನ್ ಪಾಠ ಮಾಡ್ಲಿ? ಮೇಡಮ್, ಇಲ್ಲಿ ನಮ್ಗೆ ತಿನ್ನಕ್ಕೆ ಏನ್ ಸಿಕ್ಕಾತು? ಒಸಿ ಮಕ್ಕ ಅಪ್ಪ ಅವನ್ ಕೂಡ ಕೂಲಿಗೆ ಹೋಗ್ಯಾರ. ಇನ್ ಒಸಿ ಮಕ್ಕ ಕಾಫಿ ತೋಟಕ್ಕೆ ಹೋಗ್ಯಾರ. ಇನ್ ಒಸಿ ಮಕ್ಕ ಗಾಸ್ ತರಕ್ ಹೋಗ್ಯಾರ. ನಿಮಗ್ ಕಾಡು ಬೇಕು, ಓದು ಬೇಕು ಅಂದ್ರೆ ಆಗುತ್ತಾ? ನಂಗೆ ಲೋಕದ ಜ್ಞಾನನೂ ಬೇಕು, ಓದು ಬರಹೂ ಬೇಕು ಮೇಡಮ್. ನಾಳೆ ನಿನ್ನ ತಾಕೀತು ಮಾಡಿ ಎಲ್ಲ ಐಕ್ಳು ಬರಂಗ್ ಮಾಡ್ತೀನಿ. ಸ್ಕೂಲ್ ಅಂದ್ಮೇಲೆ ಒಂದ್ ಬೋರ್ಡ್ ಬೇಡವಾ? ಬರೀದಕ್ಕೆ ಸೀಮೆ ಸುಣ್ಣ ಬೇಡವಾ? ಅಂತದ್ರಲ್ಲಿ ನಮ್ ಶಾಲೆಗೆ ಮೇಸ್ಟ್ರೇ ಬರೋದಿಲ್ಲ ಅಂತ ಬೇರೆ ಹೇಳ್ತೀರಾ. ಹೇಗ್ ಬರ್ತಾರೆ? ಬಂದ್ ಏನ್ ಮಾಡ್ತಾರೆ? ನೀವೇ ಹೇಳಿ ನೋಡೋಣ. ನಿಂಗೆ ಏನು ಬೇಸರ ಮಾಡ್ಬೇಡಿ ಮೇಡಮ್, ನಾಳಿಗೆಲ್ಲ ಸರಿ ಹೋಗ್ತದೆ. ಒಂದ್ ಮರ ಕೆತ್ತಿ ಚಂದ ಅಡ್ಗೆ ಮಾಡು. ಮಾಡ್ತಾನೆ ಮೇಡಮ್, ನಾಳಿಗೆಲ್ಲ ಸರಿ ಹೋಯ್ತದೆ. ಏನ್ ಮಾಡ್ತಿರೋ? ನಂಗ ಶಾಲೆಗ ಹಾಕು. ನಂಗ ಮೇಡಮ್ ಹೊಡಿಯೋದಿಲ್ಲ ಕಾಣಿ. ನಂಗ ಮೇಡಮ್ ಯಾಸ ಮಾತಾಡ್ತಿದ್ರು. ಈ ಸ್ಕೂಲ್ಗೆ ಹೋಗ್ಲೆ ಸ್ಲೇಟ್ ಪುಸ್ತಕ ತರ್ಲೆ. ನನ್ಗೆ ಪುಸ್ತಕದ ಮಾತು ತಿಳಿಯೋದಿಲ್ಲ. ನಂಗ ಅಪ್ಪ ಈ ಸ್ಕೂಲ್ಗೆ ಹೋಗೋ ಟೈಮ್ನಾಗ ಗೆಡ್ಡೆ ಗಾಸು ತರಾಕು ಅಂತಾನ. ಈ ಸ್ಕೂಲ್ಗೆ ಹೋಗಿ ಏನ್ ಮಾಡಿ ಅಂತಾನ. ಬರ್ನು. ಏ ಮಾರ, ನೀ ಎತ್ತ ಕೊಂಡಿದ್ಯೋ? ಉಮ್ಮತಿ ಸಪ್ತಾರ ಕೊಂಟಿನಿ. ನೀ ಅಂತರ್ಸಂತೆ ಕಂಡಿದ್ಯಾ? ಇಲ್ಲ ಕಾಣಿ. ನಾವ್ ಹೋದ್ವಾರ ಅಂತರ್ಸಂತೆಗೆ ಹೋಗಿದ್ದೆ ಗೊತ್ತಾ? ಚಲ್ವಾ, ಅಲ್ಲೇನ್ ನೋಡ್ದ್ಯಾ? ಮೈಸೂರ್ ನೋಡು, ಮೈಸೂರ್ ರಾಜನ್ ನೋಡು, ಕನ್ನಂಬಾಡಿ ಕಟ್ಟೆ ನೋಡು, ಕರಿ ಬಟ್ಟೆ ಹೊತ್ಕೊಂಡು ಡಬ್ಬು ಸಿನಿಮಾ ನೋಡ್ದೆ. ಚಲ್ವಾ, ನನ್ನ ಕರ್ಕೊಂಡೋಗ. ನಿಮ್ಮವ್ವ ಬೈತಾಳಕೋ? ಇಲ್ಲ, ಬೈಕ್ ಇಲ್ಲ, ನಾನು ಅವಳನ್ನ ಕರ್ಕೊಂಬತ್ತೀನಿ. ಹಂಗಾರೆ ಬಾ ಹೋಗ್ನು. ಚಲ್ವಾ, ಎಲ್ಲಿ ಕೊಂಡ್ಯಾ? ನಿಂಗೆ ಉಮ್ಮತ್ತಿ ಸೊಪ್ಪು ಕಿತ್ಕೊಳಕ್ಕೆ ಬಿರ್ನ ಬಾರ್ನು. ಯಾವತ್ತು ನೋಡಿದರೆ ಕೋಬಿಯಾಗಲೇ ಬಾವಿಗೆ ಬತ್ತು ಬಲತ್ತು ಬತ್ತಂ ಕಿನ್ನುಡಿ ಕಿರಿಯನ ಕಿರಿಯನ ಲಗುನ ಕಿನ್ನೋಡಿ ಯಾವತ್ತು ನೋಡಿದರೆ ಕೋಬಿಯಾಗಲೇ
ಬಲಪುಂ ಬಲಪುಂ. ಮಕ್ಕಳು ಬಂದಿದಾರ? ನಿಂಗ ಓನು ಮೇಡಮ್. ನಾನೀಗ ಬೋರ್ಡ್ ಮೇಲೆ ಅ ಆ ಇ ಬರಿತೀನಿ. ಎಲ್ರೂ ನಾನ್ ಹೇಳ್ಕೊಟ್ಟಾಗೆ ಹೇಳ್ಬೇಕು, ಆಯ್ತಾ? ಆ, ಆ, ಇ, ಈ, ಉ, ಎಲ್ಲೋಗ್ಬಿಟ್ರು ಏನು? ಸ್ಕೂಲಲ್ಲಿ ಒಬ್ರು ಕಾಣಿಸ್ತಿಲ್ಲ. ಈ ಕಡೆ ಎಲ್ಲಾದ್ರೂ ಹೋದ್ರ? ಎಲ್ಲೋದ್ರು? ಏ ಜಾಜಿ ಬಾರಿ ಇಲ್ಲಿ. ಏನ್ ಮೇಡಮ್? ಸ್ಕೂಲಲ್ಲಿ ಒಬ್ರು ಹುಡುಗರು ಕಾಣಿಸ್ತಿಲ್ಲ, ಎಲ್ಲ ಎಲ್ಲೋದ್ರು? ಅಯ್ಯೋ ಆಳಾದ್ಮಕ ಎಲ್ಗೋದವು? ಇಲ್ಲೇ ಎಲ್ಲಾರು ಕಾಡಾಗಿರ್ಬೈದು. ಬನ್ನಿ ಮೇಡಮ್ ನೋಡವು. ಜನ ಬರಗಾಲ ಬಂದನು, ಜನ ಬರಗಾಲ ಬಂದನು, ಜನ ಬರಗಾಲ ಹಿಡಿತಿ ಮುಂದೆ ಗುಡಿಯೋ, ಜನ ಕರಮೋ ತಾಗುಮನಲ್ಲಿ ಏ ಮಾರ ಕಾಳ ಕರಿಯ ಮೇಡಮ್ ಬಂದವಳಿಗೆ ಬಾನು. ಜನ ಕರಗೋ ನಿಂಗ ಕಂಡ್ರೆ ಆನೆ ಕಂಡಂಗ್ ಮರ ಹತ್ತವೆ ನಮ್ಮ ಐಕ. ಜನ ಹುಟ್ಟುವಾಗ ಹಣ ತಮ, ಜನ ಹುಟ್ಟುವಾಗ. ಏ ಮಾರ ಕಾಳ ಕರಿಯ ಮೇಡಮ್ ಬಂದವಳಿಗೆ ಬಾನು. ಶಾಲೆ ಬಂದ್ ಕಲೀರು ಅಂದ್ರೆ ಇಲ್ಲಿ ಬಂದು ಆಟ ಆಡ್ತಿದ್ದೀರಾ? ಬಂದ್ರು ಹೊರಗಡೆ, ಬಂದ್ರು. ಶಾಲೆ ಬಂದ್ ಓದಿ ಅಂದ್ರೆ ಇಲ್ಲಿ ಬಂದು ಆಟ ಆಡ್ತಿದ್ದೀರಾ? ಏನದು ಏನದು ಕೈ ಮೇಲೆ ತೋರ್ಸು. ಅರೆ ಕಮಲ, ಹೆಂಗೋ ಬರ್ಕೊಂಡೆ? ಎಲ್ಲೆಲ್ಲಿ ಬರ್ಕೊಂಡೆ ಮೇಡಮ್? ಎಲ್ಲೆಲ್ಲಿ ಬರ್ಕೊಂಡ? ನಾನು ನಿನ್ನ ಹೆಸರು ಬರೀಲ್ಲ? ಬರೀರಿ ಮೇಡಮ್. ನಿಮ್ಮ ಹೆಸರೆಲ್ಲ ಮಾರಾನ? ನಾಳೆ ಎಲ್ಲ ಶಾಲೆಗೆ ಬನ್ನಿ, ಅಲ್ಲಿ ನಿಮ್ಮ ಹೆಸರು ಬರಿತೀನಿ, ಆಯ್ತಾ? ಮರ 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 ಇಲ್ಲಿ ಬಾನು. ಏನ ಮೇಡಮ್ ಹತ್ರ ಹೋಗಿ ಕೈ ಮೇಲೆ ಜಾಜಿ ಅಂತ ಬರ್ಸ್ಕೊಂಬರ್ತೀಯಾ? ಯಾಕ? ಯಾಕೆ ಅಂದ್ರೆ ಅಂತ ಸಂತೆ ಹೋಗಿ ಬಣ್ಣ ನೀರ್ ಕುಡ್ದು ಡಬ್ಬು ಸಿನಿಮಾ ನೋಡ್ಬೇಕು ಬಾಡ್ವೋ. ಹಂಗಾದ್ರೆ ಜಾಜಿ ಅಂತ ಬರ್ಸ್ಕೊಂಬ ಹೋಗು ಹೋಗು. ಆತು. ಮೇಡಮ್ ಮೇಡಮ್ ಏನು? ನನ್ ಕೈ ಮೇಲೆ ಜಾಜಿ ಅಂತ ಬರೀರಿ ಮೇಡಮ್. ನಾಳೆ ಬರ್ತೀನಿ ಅಂತ ಹೇಳಿಲ್ವೇನೋ? ಈಗ್ಲೇ ಬರೀರಿ ಮೇಡಮ್. ಯಾಕೆ ಅಮ್ಮನ್ ಕಂಡ್ರೆ ಅಷ್ಟಿಷ್ಟನಾ? ಚಿನ್ನು ಆಯ್ತಾ? ಐ ಇದ ಜಾಜಿ. ಸರಿಯಾ? ಸರಿ. ಬರ್ಲಾ? ಮತ್ತೆ ಡಬ್ಬ ಸಿನಿಮಾ ಆಮೇಕೆ ನೋಡಿ ಕೆಂಚಜ್ಜ, ನಿಮ್ ಹುಡುಗರು ಇವತ್ತು ಯಾರು ಪಾಠ ಕೇಳ್ದೆ ಜೇನು ಹುಳಿನ ಶಬ್ದ ಕೇಳಿ ಎಲ್ಲ ಕ್ಲಾಸ್ ರೂಮ್ ಬಿಟ್ಟೆ ಹೊರಟೋದು. ಹಿಂಬಲ್ಸ್ ಹೋಗಿ ನೋಡ್ದಾಗ ಗೊತ್ತಾಯ್ತು ಅವ್ರು ಜೇನ್ ಕೀಳಕ್ ಹೋಗಿದ್ರು ಅಂತ. ಹಾಗೆ ನನಗನ್ಸ್ತು ಹುಡುಗರು ಬಹಳ ಬುದ್ಧಿವಂತರು ಅಂತ. ಅವ್ರಿಗೆ ಜ್ಞಾನ, ಸೂಕ್ಷ್ಮ ಬುದ್ಧಿ, ಗ್ರಹಿಕೆ ಎಲ್ಲ ಇದೆ. ಆದ್ರೆ ಕ್ಲಾಸಲ್ಲಿ ಮಾತ್ರ ಕೂತ್ ಕಲಿಯೋರಲ್ಲ. ಮೇಡಮ್, ಹಂಗಾರ ಈ ಸ್ಕೂಲ್ ನಡೆಸೋದು ಕಷ್ಟ ಅಂದಿರಾ? ನಂಗ ಮಕ್ಕಾಗೆ ಕೋಲ್ ಹಿಡ್ಕೊಂಡು ಶಿಕ್ಷೆ ಮಾಡದೆ ಹೋದ್ರೆ ಕಲಿಯೋದು ಕಾಣೆ.
ಏಟು ಗದ್ರಿಕೆಯಿಂದ ನಿಮ್ ಹುಡುಗರು ಪಾಠ ಕಲಿಯೋರಲ್ಲ. ಹಂಗಾರೆ ನಾ ಕಟ್ಟಿದ ಕನಸು ದ್ಯಾವ್ರ ನೋಡಿದ ನುಡಿ ಎಲ್ಲ ಸುಳ್ಳು ಅಂತೀರಾ? ಆಗಲ್ಲ. ಈ ಹುಡುಗರಿಗೆ ಈಗಿರೋ ಪುಸ್ತಕದ ಪಾಠಗಳು ಅವ್ರ ತಲೆಗೆ ತಾಕೋದೇ ಇಲ್ಲ. ಹಂಗಂದ್ರೆ ಹೆಂಗೆ ಮೇಡಮ್? ನಿಮ್ ಹುಡುಗರಿಗೆ ಈ ಪಾಠಗಳು ಒಂದು ಅರ್ಥ ಆಗಲ್ಲ. ಅಂದ್ರೆ ನಮ್ಮ ಮೈಕಳು ಕಲಿಯೋಕೆ ಲಾಯಕು ಕಾಣಿಯಾ? ಕಲಿಯಕ್ ಲಾಯ್ಕಿದ್ದಾರೆ, ಆದ್ರೆ ಈ ಪಾಠಗಳನ್ನಲ್ಲ. ನಿಮ್ ಹುಡುಗರು ನೋಡದೇ ಇರೋ ಹಬ್ಬ, ಮಾಡದೇ ಇರೋ ಆಚರಣೆ ಇಲ್ಲಿ ಕೊಟ್ಟಿದ್ದಾರೆ. ಈ ಪುಸ್ತಕದ ಭಾಷೆ ನಿಮ್ ಹುಡುಗರು ಆಡೋ ಭಾಷೆ ಅಲ್ಲ. ಹಂಗಾರೆ ಈಗ ಏನ್ ಮಾಡಾಕು ಮೇಡಮ್? ನೋಡಿ, ನಿಮ್ ಭಾಷೆನ ನಾನು ಕಲಿತೀನಿ. ಒಂದೊಂದಾಗಿ ನಿಮ್ಮ ಆಚಾರ ವಿಚಾರ ಕಲಿತೀನಿ. ನೀವ್ ಆಡೋ ಮಾತಿಗೆ ಅಕ್ಷರ ಕೊಡ್ತೀನಿ. ನಮ್ದು ಒಂದು ಭಾಷೆಯ ಮೇಡಮ್? ಅಲ್ದೇ ಏನು, ನಿಮ್ ಭಾಷೆನ ಮೊದ್ಲು ನಿಮ್ ಹುಡುಗರು ಕಲೀಲಿ, ಆಮೇಲೆ ಪುಸ್ತಕದ ಭಾಷೆ ಕಲೀಲಿ. ನಮ್ಮ ಮಾತ ನಾವು ನೋಡ್ಬೋದಾ ಮೇಡಮ್? ಪ್ರತಿದಿನ ನೀನ್ ಪಾಠ ಹೇಳ್ಕೊಡು. ನಿಮ್ಮ ಜೀವನ ನಿಮ್ ಪಾಠದಿಂದ ಶುರುವಾಗ್ಲಿ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ಹುಡುಗರು ಕಾಡಲ್ಲಿ ಕೈ ಮೇಲೆ ಬರ್ಕೊಂಡಿದ್ದನ್ನ ನಾನ್ ನೋಡಿದೀನಿ. ಅದೆಷ್ಟು ಸಂತೋಷ ಆಗುತ್ತಾ ಅವ್ರಿಗೆ. ನಾನು ಮುಕ್ಕ ಮೇಡಮ್, ಈ ಕೊಲ್ಸ್ ತೋರ್ಸು. ಕಲಿಕೆ ಅನ್ನೋದು ಒಮ್ಮುಖ ಅಲ್ಲ. ಕಲಿಸೋರು ಕಲಿತಾರೆ, ಕಲಿಯೋರು ಕಲಿಸ್ತಾರೆ. ಭೂಮಿಗೆ ಬಿದ್ದ ಬೀಜ, ಎದೆಗ್ ನೆಟ್ಟ ಅಕ್ಷರ ಫಲ ಕೊಟ್ಟೇ ಕೊಡುತ್ತೆ. ಬರ್ಲಾ? ವರ್ಷ ತಾನೇ ಅಲ್ಲ, 3 ವರ್ಷ. 3 long years. So what? What so what? 3 ವರ್ಷ ನನ್ ಮುದ್ದು ಮಗನ ಬಿಟ್ಟು ಹೇಗಿರ್ಲಿ? ಹಂಗಾದ್ರೆ ನನ್ ಬಿಟ್ಟಿರಕ್ಕಾಗತ್ತಾ? ನಿನ್ ಬಿಟ್ಟು ಇರಕ್ಕಾಗಲ್ಲ ಕಣೆ. ನಿಮ್ಮಿಬ್ಬರನ್ನ ಬಿಟ್ಟು ನನಗಿರಕ್ಕಾಗಲ್ಲ. ಹಾಗಾದ್ರೆ ನಿಮ್ಮ ಅಮ್ಮನ್ ಬಿಟ್ಟಿರಕ್ಕಾಗತ್ತೇನಪ್ಪ? ನಿಮ್ ಯಾರನ್ನು ಬಿಟ್ಟು ನನಗಿರಕ್ಕಾಗಲ್ಲ. ಅದಕ್ಕೆ ಅಮೆರಿಕ ಎಲ್ಲ ಬೇಡ, ನಾ ಇಲ್ಲೇ ಇರ್ತೀನಿ. ನೋಡಿ ನೋಡಿ, ನಾ ಹೇಳೋದು ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ನಾವ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಹಾಗೆ ನಮ್ಮ ಮಗ ಬೆಳೆದಿದ್ ಗೊತ್ತಾಯ್ತಾ? ಇಲ್ಲ ತಾನೆ? ಹಾಗೇನೆ 3 years ಹಿಂಗೋಗಿ ಹಂಗ್ ಬಂದ್ಬಿಡುತ್ತೆ. ನಾವ್ ಲಿಸನ್, ನೀವೊಂದ್ 3 ವರ್ಷ ಅಮೆರಿಕಾಗ್ ಹೋಗ್ ಬಂತು ಅಂದ್ರೆ ನಮ್ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ. ನಾವೊಂದ್ ಸೈಟ್ ತಗೋಬಹುದು, ಮನೆ ಕಟ್ಟಿಸ್ಬೋದು, ಹಾಗೆ ನಮ್ ಮಗನ್ ಎಜುಕೇಶನ್ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ? ಅತ್ತೆ ನೀವಾದ್ರೂ ಹೇಳಿ ಅತ್ತೆ ಪ್ಲೀಸ್. ನಾನ್ ಹಾಗಪ್ಪ ಹೇಳಿ, ನೀನ್ ಬೇರೆ ಕೆಲ್ಸಕ್ ಹೋಗ್ತೀಯಾ? ನಿನ್ನ ಚಿಕ್ಕನ್ ಸ್ಕೂಲ್ಗೆ ಹೋಗ್ತಾನೆ, ನಾನ್ ಬೇರೆ ವಯಸ್ಸಾದವಳು, ಬಿಟ್ಟು ಹೇಗಮ್ಮ ಹೋಗ್ತಾನೆ? ನಿಮ್ಗೇನ್ ಪ್ರಾಬ್ಲಮ್ ಅತ್ತೆ? ಎಲ್ಲ ನಾನೇ ನೋಡ್ಕೊಂತೀನಿ. ಮಗನು ನಾನೇ ಮ್ಯಾನೇಜ್ ಮಾಡ್ತೀನಿ, ನಿಮ್ಮನ್ನು ನಾನೇ ಮ್ಯಾನೇಜ್ ಮಾಡ್ತೀನಿ. ಇಂತ ಒಳ್ಳೆ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ ಅತ್ತೆ, ಪ್ಲೀಸ್. ಅಜ್ಜಿ ಹೋಗ್ಲಿ ಬಿಡಜ್ಜಿ ಅವರು. ನೀನೊಬ್ಬ ಬಾಕಿ ಇದ್ದೆ, ಹೇಳಪ್ಪ. ಅಲ್ಲೋದ್ಮೇಲೆ ಸಿಡಿಸ್ ಕಳ್ಸು. ಏನ್ ಸಿಡಿ? ಆನಿಮಲ್ಸ್. ಥ್ಯಾಂಕ್ ಯು ಮಗ್ನೆ, ಥ್ಯಾಂಕ್ ಯು ವೆರಿ ಮಚ್. 3 ವರ್ಷ ಇರ್ತೀನಿ, ನೋಡಿದ್ರಾ? ವಾರಕ್ಕೆ ಒಂದು ಸಿಡಿ ಕಳಿಸ್ತಾ ಇರ್ತೀನಿ. ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ ಪಾ. ಥ್ಯಾಂಕ್ ಯು ಮಗ್ನೆ, ಥ್ಯಾಂಕ್ ಯು ಸೋ ಮಚ್. ಐ ಹೇಟ್ ಟು ಲಿವ್ ಇನ್ ಇಂಡಿಯಾ. ಆಶೀರ್ವಾದ. ಸರಿ, ನೀವೆಲ್ಲ ಒಂದಾದ್ಮೇಲೆ ನಂದೇನಿದೆ ಅಮ್ಮ, ಒಳ್ಳೇದಾದ್ರೆ ಸಾಕು. ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೇಕಲ್ಲ, ಮೇಡಮ್ ಯಾಕೆ ಸ್ಕೂಲ್ ಬಿಟ್ಟು ಹೊರಗಿನ ಪರಿಸರದಲ್ಲಿ ಪಾಠ ಹೇಳ್ಕೊಡ್ತಿದಾರೆ ಅಂತ. ಇನ್ಮೇಲೆ ಹೀಗೇನೆ, ಓಕೆ? ಮರ, ನೀ ಎದ್ದೇಳು. ನೀನ್ ಯಾವ ಚಿತ್ರ ಬಿಡಿಸ್ತೀಯ? ಕಮಲ ಚಿತ್ರ. ಈ ಬರುತ್ತಾ? ಬರಕಿಲ್ಲ. ಕೂತ್ಕೋ. ನೀನಿದ್ದೇಳು. ನೀನ್ ಯಾವ ಚಿತ್ರ ಬಿಡಿಸ್ತೀಯ? ನಾನೇ ಚಿತ್ರ ಬಿಡಿಸ್ತೀನಿ. ಈ ಗೊತ್ತಿಲ್ಲ. ಕೂತ್ಕೋ. ನೀನಿದ್ದೇಳು. ನಾನು ಜಿಂಕೆ ಚಿತ್ರ ಬಿಡಿಸ್ತೀನಿ. ಈ ಬರುತ್ತಾ? ಬರಲ್ಲ. ಕೂತ್ಕೋ. ಈಗ ನಾನೊಂದು ಚಿತ್ರ ಬಿಡಿಸ್ತೀನಿ, ಆಯ್ತಾ? ಇದ್ಯಾವ ಚಿತ್ರ? ಇದು ಇದು ಚಿತ್ರ ಅಲ್ಲ, ಅಕ್ಷರ. ಇದು ಆ. ವೆರಿ ಗುಡ್.
ನೋಡಿ ಮಕ್ಕಳ, ಇವತ್ತಿಂದ ನಾನ್ ನಿಮ್ಗೆ ಸ್ಕೂಲಿನ ಹೊರಗಿನ ಪರಿಸರದಲ್ಲೇ ಪಾಠ ಹೇಳ್ಕೊಡ್ತೀನಿ, ಆಯ್ತಾ? ಇನ್ಮೇಲೆ ಪಾಠದಲ್ಲಿ ಆಟ, ಆಟದಲ್ಲಿ ಪಾಠ. ಹೇಳಿ. ಪಾಠದಲ್ಲಿ ಆಟ, ಆಟದಲ್ಲಿ ಪಾಠ. ಕಳಿಸ್ತೀನಿ. ಹೊರಗೆ ಬಾಲ ಐತೆ ಯಾರು ಹೇಳೋ? ಸಣ್ಣ ಸಣ್ಣ ಸಾಲ ಸಾಗೋದ್ ಯಾರು ಹೇಳೋ? ವಾವ್, ಹಣೆ ಮೇಲ್ ಕಣ್ಣು ಕೊರಳಲ್ ಹಾವು ಯಾರು ಹೇಳೋ? ಊಟಕ್ಕಿದು ಇಲ್ದಿದ್ರೆ ರುಚಿ ಇಲ್ಲ ಏನ್ ಹೇಳೋ? ತಪ್ಪು. ಉಪ್ಪು. ಹೊಟ್ಟೆ ತುಂಬ ನಮ್ಗೆ ಏನು ಬೇಕು ಹೇಳು? ಅರಳಿ ಮರದಡಿ ದೋಡಿ ಬಿಟ್ಕೊಂಡ್ ಕಣ್ಕೊಂಡ್ ಮುಚ್ಕೊಂಡ್ ಬೆಟ್ಗೆ ಕುಂತ್ಕೊಂಡ್ ಮಣಮಣ ಮಂತ್ರ ಧ್ಯಾನ ಮಾಡೋನ್ ಗಾಡಿ ಕಟ್ಟೋದು ಮೇಲೆ ಹತ್ತೋಕೆ ನಾಲ್ಕರ ನಂತ್ರೇನು? ಭತ್ತ ಕುಟ್ಟೋಕೆ ಬಂದ್ರೀಗ ಗಾಯ ಹಚ್ಚೋದು. ಹಾ, ಸರಿಯಾ?
ಹೇಗಿದ್ಯಪ್ಪ? ಚೆನ್ನಾಗಿ ಓದ್ತಾ ಇದೆಯಾ? ಚೆನ್ನಾಗ್ ಓದ್ತಾ ಇದೀನಿ. ಒಂದ್ ನಿಮಿಷ ಅದನ್ನೆಲ್ಲ ಅಜ್ಜಿ ಹತ್ರ ಕೇಳು. ಏನಮ್ಮ ವಿದ್ಯಾ? ಏನಿಲ್ಲ, ವಿನಯ್ ಜೊತೆ ಹೆಚ್ಚಿಗೆ ಮಾತಾಡ್ಬೇಕಾಗಿತ್ತು. ಆಸೆಯಿಂದ ಫೋನ್ ಮಾಡ್ದೆ. ಅವ್ನು ನೋಡಿದ್ರೆ ನಿಮಗೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಏನ್ ಹೇಳದಮ್ಮ, ಅವ್ನ್ ಮೊದ್ಲಿನ ತರ ಲವಲೌಕಿಯಾಗೇ ಇಲ್ಲ. ಕುಂತ್ರ ಕುಂತಿದ್ ಕಡೆನೆ, ನಿಂತ್ರ ನಿಂತಿದ್ ಕಡೆನೆ. ಟೆಸ್ಟಲ್ಲಿ ಮಾರ್ಕ್ಸ್ ಬೇರೆ ಕಡಿಮೆ ತೆಗ್ದಿದ್ದಾನಂತೆ. ಹೆಡ್ ಮಾಸ್ಟರ್ ಪೇರೆಂಟ್ಸ್ ನ ಕರ್ಕೊಂಡ್ ಬಂದ್ರೆ ಮಾತ್ರ ಸ್ಕೂಲ್ ಸೇರ್ಸೋದು ಅಂತ ಹೇಳಿದಾರಂತೆ. ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ, ಮಗ ನೋಡಿದ್ರೆ ಇಲ್ಲಿ. ಇನ್ನೇನಾಗತ್ತೆ ಹೇಳಮ್ಮ? ಅತ್ತೆ, ಹಾಗೆಲ್ಲ ಮಾತಾಡ್ಬೇಡಿ. ವಿನಯ್ಗಿಂತ ದೊಡ್ಡದಲ್ಲ ನನ್ನ ಕೆಲಸ. ನಾನು ನಾಳೆನೆ ಹೊರಟು ಬರ್ತೀನಿ. ಚೆನ್ನಾಗ್ ಓದ್ತಾ ಇದೀನಿ. ಒಂದ್ ನಿಮಿಷ ಅದನ್ನೆಲ್ಲ ಅಜ್ಜಿ ಹತ್ರ ಕೇಳು. ಹೆಡ್ ಮಾಸ್ಟರ್ ಪೇರೆಂಟ್ಸ್ ನ ಕರ್ಕೊಂಡ್ ಬಂದ್ರೆ ಮಾತ್ರ ಸ್ಕೂಲ್ ಸೇರ್ಸೋದು ಅಂತ ಹೇಳಿದಾರಂತೆ. ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ, ಮಗ ನೋಡಿದ್ರೆ ಇಲ್ಲಿ. ಇನ್ನೇನಾಗತ್ತೆ ಹೇಳಮ್ಮ? ನಾನು ಯಾವತ್ತೂ ನಿನ್ನ ಆಸೆಗೆ ಬೇಡ ಅಂತ ಹೇಳಿಲ್ಲ. ಐ ನೋ ಲೈಕ್ ಟೀಚಿಂಗ್, ಬಟ್ ಅವನ ಭವಿಷ್ಯ ಮುಖ್ಯ. ನೀನೇ ಹೇಳ್ತಿದ್ದೆ ತಾನೆ, ವಿನಯ್ ಭವಿಷ್ಯ ಅಂತ. ಅವನು ತೊಂದರೆ ಆಗಬಾರ್ದು. ಒಂದ್ ನಿಮಿಷ ನನ್ನ ಮಾತು ಕೇಳಿ. ಇಲ್ಲ ಮಕ್ಳ, ನಾನು ಹೋಗ್ಲೇಬೇಕು. ನನ್ನ ಮಗನ್ ಹುಷಾರಿಲ್ವಂತೆ. ಅದಕ್ ಪೆಟ್ಕೈ ಅದಕ್ ತಗೊಂಡೋಗ್ಬೇಕು ಮೇಡಮ್. ನೀವ್ ಹೊಂಟೋದ್ರೆ ಇನ್ಮೇಲೆ ನಮ್ಮನ್ನ ಈ ಸ್ಕೂಲ್ ಕಳ್ಸೋಂಗೇ ಇಲ್ಲ. ನಮ್ಮ ಅಪ್ಪ ಅವ್ವ ನಮ್ಮನ್ನ ತೋಟ ಕೂಲಿಗೆ ಕಳಿಸ್ತಾರೆ. ನೀವ್ ಹೋದ್ರೆ ಮತ್ತೆ ನಿಜವಾಗ್ಲೂ ಬರ್ತೀರಾ ಮೇಡಮ್? ಸರಿ, ಬರ್ತೀನಿ. ಆಯ್ತಾ? ಓಕೆ. ಮರ ಪೆಟ್ಟಿಗೆ ಇಲ್ಲೇ ಇಟ್ಟೋಗ್ತೀನಿ. ನಡೀರಿ. ಕೆಂಚಜ್ಜ, ಬಾವಾ, ನಾನು ಊರಿಗೆ ಹೋಗಿ ಬರ್ತೀನಿ. ನನ್ನ ಮಗನ ಹುಷಾರಿಲ್ವಂತೆ. ನೋಡ್ಕೊಂಡು ಬೇಗ ಬಂದ್ಬಿಡವ್ವ. ಆಯ್ತು. ನೀವು ಹೋಗಿ ಎಲ್ಲಲ್ಲೇ ಉಳ್ಕೊಂಡ್ಬಿಟ್ಟು ಈ ಆಡಿ ಮಕ್ಕನೆಲ್ಲ ನಡು ನೀರಲ್ಲಿ ಕೈ ಬಿಟ್ಬಿಡ್ತೀವಿ ಅನ್ನೋ ದಿಗಲು ನಂಗೆ. ಹಿಂದೆ ಇದ್ದ ಮೇಸ್ಟ್ರುಗಳೆಲ್ಲ ಹಿಂಗೆಯ್ಯ, ಬರ್ತೀನಿ ಅಂತ ಓದೋರು ಬರ್ನೇ ಇಲ್ಲ. ಈ ಆಡಿ ಮಕ್ಕಳಿಗೆ ನೀವು ಒಳ್ಳೇದು ಮಾಡ್ತೀಯ ಅನ್ನೋ ದೇವ್ರ ಮಾತನ್ನ ನೀ ಸುಳ್ಳು ಮಾಡಬೇಡ ಕಣವ್ವ. ಆಯ್ತು ಕೆಂಚಜ್ಜ, ನಾನು ತಂದಿರೋ ಸಾಮಾನು ಸರಂಜಾಮನ ಇಲ್ಲೇ ಬಿಟ್ಟಿದ್ದೀನಿ. ಇನ್ನೊಂದು ವಾರದಲ್ಲಿ ಬಂದ್ಬಿಡ್ತೀನಿ. ಆಯ್ತಾ? ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಐತೆ ಕಣವ್ವ. ನೀನು ಹೋಗ್ ಬಾವಾ. ಲೆಕ್ಕೇಚೆ ಮೇಡಮ್ನ ಬಸ್ ತನಕ ಬಿಟ್ಬಿಟ್ ಬಾರ್ನು. ನೋಡು, ಬಸ್ ಬರೋ ತನಕ ಕಾದು ಬಿಟ್ಬಿಟ್ ಬಾರ್ನು. ಆತು, ಹೋಗ್ ಬಾವಾ. ಆಯ್ತು ಕೆಂಚಜ್ಜ, ಬರ್ತೀನಿ. ಕೊಡಿ ಮೇಡಮ್, ಕೊಡಿ. ವಿದ್ಯಾ, ಚೆನ್ನಾಗಿದ್ದೀನಮ್ಮ. ಇದೇನಮ್ಮ ಒಂದೇ ಬ್ಯಾಗ್ ತಂದಿದ್ಯಾ? ಅದೆಲ್ಲ ಆಮೇಲೆ ಹೇಳ್ತೀನತ್ತೆ. ನೋಡು, ನಿನ್ ಮಗ ಹ್ಯಾಗ್ ಮಂಕಾಕಿದ್ದಾನೆ. ಒಳ್ಳೆ ಚಿನ್ನು, ಒಳ್ಳೆ ಬಂಗಾರು. ಏನು ಏನಾಯ್ತು? ಅಮ್ಮ, ನಾನು ಒಬ್ಬನೇ ಬಿಟ್ಟು ಎಲ್ಲೂ ಹೋಗ್ಬೇಡ. ನೀನೊಬ್ಬನೇ ಬಿಟ್ಟು ಎಲ್ಲೂ ಹೋಗಲ್ಲ, ಆಯ್ತಾ? ಇಲ್ಲೇ ಇರ್ತೀಯ? ಇಲ್ಲೇ ಇರ್ತೀನಿ, ಆಯ್ತಾ? ಇದೇ ಮೊದಲನೇ ಸಲ ಅಮ್ಮ ವಿನಯ್ ಇಷ್ಟೊಂದು ನಿರಾಳವಾಗಿ ನಿದ್ರೆ ಮಾಡ್ತಿರೋದು. ನೋಡ್ ವಿದ್ಯಾ, ನೀನ್ ಇನ್ಮೇಲೆ ಕೆಲ್ಸಕ್ಕೆ ಹೋಗೋದ್ ಬೇಡ. ಹೇಗೂ ನನ್ ಮಗ ಸಂಪಾದನೆ ಮಾಡ್ತಾ ಇದ್ದಾನಲ್ಲ, ನಮ್ಗಷ್ಟೇ ಸಾಕು. ನಿನಗೆ ನಿನ್ ಮಗನ್ ಭವಿಷ್ಯ ಮುಖ್ಯ ಅಲ್ವಾ? ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿ ನಿಮ್ ಮಗ ವಿನಯ ಬರ್ಲಿಲ್ವಾ? ಅವನು ಹುಷಾರಿಲ್ಲ ಸರ್.
ನೀವೇನೋ ಬರಕ್ ಹೇಳಿದ್ರಂತೆ. ಹೌದು, ಮೊದಲು ನಿಮ್ ಹುಡುಗ ತುಂಬಾ ಬುದ್ಧಿವಂತನಾಗಿದ್ದ, ಚೆನ್ನಾಗಿ ಓದ್ತಿದ್ದ, ಕ್ಲಾಸ್ಗೆ ಫಸ್ಟ್ ಇದ್ದ. ನಿಮ್ಮ ಅಪ್ಪ ಅಮ್ಮ ಇಬ್ರು ಬಿಟ್ಟು ಹೋದ್ಮೇಲೆ ಪೂರಾ ಡಲ್ ಆಗ್ಬಿಟ್ಟಿದ್ದಾನೆ. ಇತ್ತೀಚೆಗೆ ತುಂಬಾ ಗಲಾಟೆ ಮಾಡ್ತಾನೆ ಅಂತ ಎಲ್ರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಒಂದ್ ದಿವಸ ಫುಟ್ಬಾಲ್ ಆಡ್ಬೇಕಾದಾಗ ಸೋಮು ಅನ್ನೋ ಹುಡುಗನಿಗೆ ಕಲ್ಲಲ್ಲಿ ಹೊಡೆದು ರಕ್ತ ಬರ್ಸಿದ್ದಾನೆ. ಇದನ್ ಹೇಳಕ್ಕೆ ನಾನ್ ಕರ್ಸಿದ್ದು. ಸ್ವಲ್ಪ ಅವನ ಬಗ್ಗೆ ಕೇರ್ ತಗೊಳ್ಳಿಮ್ಮ ನೀವು. ಆಯ್ತು ಸರ್, ನಾನ್ ಬರ್ತೇನೆ. ನಮಸ್ಕಾರ. ಬೇಡ ಬೇಡ, ಅವ್ನ್ ಬೆಂಗಳೂರಲ್ಲೇ ಇರಲಿ. ನಿನಗ್ ಟೀಚಿಂಗ್ ಅಂದ್ರೆ ಇಷ್ಟ, ಸೈಬೀರಿಯಾಗ ಟ್ರಾನ್ಸ್ಫರ್ ಮಾಡಿದ್ರು ಹೋಗ್ತೀಯಾ, ಅವನನ್ನ ಯಾಕೆ ಕರ್ಕೊಂಡು ಹೋಗ್ತೀಯಾ? ನಾನೇನ್ ಮಾಡ್ಲಿ, ಅವ್ನ ನನ್ ಜೊತೆ ಬರ್ತೀನಿ ಅಂತ ಒಂದೇ ಹಠ ಮಾಡ್ತಿದ್ದಾನೆ. ಅವ್ನು ಹಠ ಹಿಡಿತಾನಂದ್ರೆ ನೋ ವಿದ್ಯಾ, ಅವ್ನ್ ಸಿಟಿ ಹುಡುಗ, ಅಲ್ಲಿ ಕಾಡೋವಾಗ ಏನ್ ಮಾಡ್ತಾನೆ? ಬೇಡ ಅಂತ ಹೇಳು, ಕೊಡೋನ್ಗೆ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ನಾನು ಮಮ್ಮಿ ಜೊತೆ ಹೋಗ್ತೀನಿ ಡ್ಯಾಡಿ. ಡ್ಯಾಡಿ, ಅಲ್ಲಿ ಆನೆ ಎಲ್ಲ ಇರತ್ತೆ ಡ್ಯಾಡಿ. ಸರಿ ರಾಜ, ಬಟ್ ನೀನ್ ಟಿವಿಯಲ್ಲಿ ನೋಡೋ ಜಂಗಲ್ ಅಲ್ಲ, ಅದು ರಿಯಲ್ ಕಾಡು. ಅಲ್ಲಿ ಜಿಂಕೆ ಎಲ್ಲ ಇರತ್ತೆ ಡ್ಯಾಡಿ, ಪ್ಲೀಸ್. ಓಕೆ 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 ಓಕೆ. ಆದ್ರೆ ಒಂದ್ ವಿಷಯ, ಅಮ್ಮನ್ ಹೇಳ್ದೆ ಕೇಳ್ದೆ ಕಾಡಲ್ಲಿ ಎಲ್ಲೂ ಹೋಗ್ಬಾರ್ದು, ಏನೋ. ಅಂಡ್ ಒನ್ ಮೋರ್ ಥಿಂಗ್, ನೋ ಆರ್ಗ್ಯುಮೆಂಟ್ಸ್. ಮಮ್ಮಿ ಏನೇ ಹೇಳಿದ್ರು ಅದನ್ನ ಫಾಲೋ ಮಾಡ್ಬೇಕು. ಎಸ್ ಡ್ಯಾಡಿ. ಥ್ಯಾಂಕ್ ಯು ಡ್ಯಾಡಿ, 1 ನಿಮಿಷ ಕೊಟ್ಟೆ. ಹಲೋ, ಹಾ ಥ್ಯಾಂಕ್ಸ್, ಬಾಯ್. ನಂಗ ಮೇಡಮ್ ಹೋಗಿ ಆಗ್ಲೇ 15 ದಿನ ಆಯ್ತು. ಒಂದು ವಾರದಲ್ಲಿ ಬರ್ತೀನಿ ಅಂತ ವಾದವಳು ಇನ್ನು ಪತ್ತೆ ಕಾಣಿ. ನಂಗೂ ಮೇಡಮ್ ಇಲ್ದೆ ಬ್ಯಾಸರ ಆಗ್ಬಿಟ್ಟದೆ ಅಪ್ಪಯ್ಯ. ನಿಂಗೆ ಗೊತ್ತಲ್ಲ, ಮಾರ ಅಂತೂ ಕನಸ್ನಾಗೂ ಮೇಡಮ್ನ ಕನ್ವರ್ಸ್ತಾನೆ ಇರ್ತಾನೆ. ಮಳೆ ಸಿಕ್ಕಿದ್ರೆ ಮಳಲ್ ಮ್ಯಾಗೆ, ಎಲೆ ಸಿಕ್ಕಿದ್ರೆ ಎಲೆ ಮ್ಯಾಗೆ, ಏನು ಸಿಗದೆ ಇದ್ರೆ ನನ್ ಕೈ ಮ್ಯಾಗೆ. ಅದೇನು ಅಕ್ಷರವಂತೆ ಚಿತ್ರವಂತೆ ಬರೀತಾನೆ ಇರ್ತಾನೆ. ಬಾಟ್ರಿ ಮತ್ತೆ ಕಮ್ಮಿಯ ನಂಗೆ ಸಣ್ಣಮ್ಮಿ ಅಂತೂ ಮಾವಿನಕಾಯಿ ತಿನ್ನೋದೆ, ಮಾವಿನಕಾಯಿ ವಾಟೆ ಒಳಗಿನ ಬೀಜ ತೆಗೆದು ಗೋಡೆ ಮೇಲೆಲ್ಲ ಆಯಿ ಅಂತ ಬರೆಯುವುದೆಯಾ? ನಂಗೆ ಇದ್ಯಾ ಮೇಡಮ್ ಹಂಗ್ ಮಾಡಾಕಿಲ್ಲ. ಅವಳು ನಂಗೆ ಭಾಷೆ ಕೊಟ್ಟವಳಿಗೆ ಅವಳು ಮಾತು ಕೊಟ್ಟಂಗೆ ನಡ್ಕಂತಾಳೆ. ಮೇಡಮ್ ಬಂದ್ರ? ಮೇಡಮ್ ಬಂದವಳಿಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಬಂಗಿ ಹೇಗಿದ್ದೀರಾ? ಯಾಕೆ ನನ್ ಬರಲ್ಲ ಅಂತ ಅನುಮಾನ ಇತ್ತೇನು? ನಿಂಗ ಬಂಗಿ ಈಕತ್ ಮಾಡ್ಕೊಂಡು ಯಾಕೆ ಬರಕ್ ಹೋದ್ರಿ ಮೇಡಮ್? ಒತ್ತಾರನೆ ಬರ್ಬೈದಿತ್ತಲ್ಲ, ನಿಂಗ ಬತ್ತೀರಂತ ನಂಗ ಎಲ್ಲ ಕಾಯ್ತಾ ಇದ್ದು. ವಿನಯ್ನು ಕರ್ಕೊಂಡ್ ಬರ್ಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಮೇಡಮ್, ಈ ಐತ ನಿಮ್ಮ ಮಗನ? ಇವನೇ ನನ್ ಮಗ ವಿನಯ್ ಅಂತ. ವಿನಯ್ ಇವ್ರೇ ಆಡಿ ಯಜಮಾನ್ರು, ಕೆಂಚಜ್ಜ ಅಂತ. ಇವರೆಲ್ಲ ಆಡಿ ಮಕ್ಕಳು, ನನ್ನ ಸ್ಟೂಡೆಂಟ್ಸ್. ಕೆಂಚಜ್ಜ, ಮಾರ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಎಲ್ಲೋದ? ಬಂದ ನೋಡಿ ಮೇಡಮ್. ವಿನಯ್, ನಾ ಹೇಳ್ತಿದ್ನಲ್ಲ ಮಾರ, ಅವನೇ ಇವನು. ಹಲೋ, ತಗ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಸಣಮಿ ನಿಂಗ ಬನ್ನು. ಸಣಮಿ ಬಾ. ನಾನು ಥ್ಯಾಂಕ್ ಯು. ನಡೀರು ನಡೀರು. ಮೇಡಮ್ ಸುಸ್ತಾಗಿ ಬಂದವಳಿಗೆ ಮನೆಗೆ ಹೋಗು. ನೀವೆಲ್ಲ ಊರು ಸರಿ ಅಪ್ಪಯ್ಯ. ನಡೀರಿ ಮೇಡಮ್, ನಡಿ ಮಗ. ಏನ್ ಕೆಂಚಜ್ಜ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಣವ. ವಿನಯ್, ಮೆತ್ತಿಗೆ. ಅಲ್ಲೇ ಇಟ್ಬಿಡಿ. ಆತು ಮೇಡಮ್. ಹುಷಾರು, ಮೆತ್ತಿಗೆ. ಬ್ಯಾಗ್ ಇಲ್ಲಿ. ನಮಸ್ತೆ ಅಮ್ಮ. ಮನೆ ಏನಮ್ಮ ಒಳ್ಳೆ ಗುಡಿಸಲ್ ತರ ಇದೆ. RCC ರೂಫ್ ಇಲ್ಲ, ಆಚೆ ಕಾಂಪೌಂಡ್ ಇಲ್ಲ, ಕಿಟಕಿ ಬದಲು ಕಿಂಡಿ ಇದೆ. ಕಳ್ಳರು ನುಗ್ಗಕ್ಕೆ ಕಷ್ಟನೇ ಪಡ್ಬೇಕಾಗಿಲ್ಲ. ಇಲ್ಲಿ ನಾವ್ ಹೆಂಗಮ್ಮ ಇರೋದು? ಆಡಿ ಮನೆಗಳೆಲ್ಲ ಹೀಗೆ ಇರುತ್ತೆ ವಿನಯ್. ಈ ಹಾಡಿನಲ್ಲಿ ಇದೇ ದೊಡ್ಡ ಮನೆ ಗೊತ್ತಾ? ನಾವೆಲ್ಲಿರ್ತೀವೋ ಆ ಪರಿಸರಕ್ಕೆ ಹೊಂದ್ಕೋಬೇಕು.
ಆಗ್ಲೇ ಜೀವನದಲ್ಲಿ ಸಂತೋಷವಾಗಿರಕ್ ಸಾಧ್ಯ. ಇಲ್ಲೆಲ್ಲೂ ಸ್ವಿಚ್ಚೇ ಕಾಣಿಸ್ತಾ ಇಲ್ಲ. ಕರೆಂಟ್ ಇಲ್ವಾ ಅಮ್ಮ? ಇಲ್ಲಪ್ಪ, ಕಾಡ್ನಲ್ಲಿ ಕಂಬ ನೆಡೋದು ಬಹಳ ಕಷ್ಟ. ನೀನ್ ಇಷ್ಟಕ್ಕೆ ಹೀಗಂತ್ಯ. ಪಾಪ ಈ ಆಡಿ ಮಕ್ಕಳಿಗೆ ಇದ್ಯಾವುದು ಬೇಕು ಅಂತ ಅನ್ಸಲ್ಲ. ಓಕೆ, ಇದು ಒಂಥರ ಚೆನ್ನಾಗಿರತ್ತೆ. ಐ ಲೈಕ್ ಇಟ್ ವಿದ್ಯಾ. ಓ, ಥ್ಯಾಂಕ್ ಯು ಮೈ ಸನ್. ಬಟ್ಟೆ ಚೇಂಜ್ ಮಾಡೋಣ ಸರ್? ಓಕೆ, ಬನ್ನಿ ಸರ್, ಪ್ಲೀಸ್ ಕಮ್ ಸರ್. ವಿನಯ್, ವಿನಯ್, ಎದ್ದೇಳು, ಎದ್ದೇಳು ಬೇಗ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಎದ್ದೇಳು, ಹಾಲು ಕುಡಿಯುವಂತೆ. ಎದ್ದೇಳ್ತಿತ್ತಾನೆ? ಓಕೆ. ಏನ್ರು ಮಾಡ್ತಾ ಇದ್ದೀರಾ ಇಲ್ಲಿ? ಸುಳ್ಳು ಹೇಳ್ತಾ ಇರಾ? ನಾನ್ ನೋಡ್ದೆ ಅದೇನೋ ಕನ್ನಡಕ ತರ ಹಾಕೊಂಡಿದ್ರಿ. ತೋರಿಸ್ರು? ನಾನ್ ನೋಡ್ದೆ, ತೋರಿಸ್ರು? ಹೈ, ಇಷ್ಟು ಚೆನ್ನಾಗಿದೆ, ಕೊಡಿಲಿ. ಸೇಮ್ ಕನ್ನಡಕ ತರಾನೇ ಇದೆ. ಚೆನ್ನಾಗಿದ್ಯಾ? ನಾನೇ ಇಟ್ಕೊಳ್ಳ? ವಿನಯ್, ಏನು ಇದು? ಅಮ್ಮ ನೋಡಮ್ಮ, ಇವ್ರು ಸೇಮ್ ಕನ್ನಡಕ ತರಾನೇ ಮಾಡಿದಾರಲ್ಲ. ಹೌದಲ್ವಾ? ಎಷ್ಟ್ ಚೆನ್ನಾಗಿ ಮಾಡಿದಾರಲ್ಲ. ಯಾವ ನೀವೇನ್ ಮಾಡ್ತಿದ್ದೀರಲ್ಲಿ? ಇವರೆಲ್ಲ ಎಷ್ಟು ಪಟ್ಟಿಂಗರು ಗೊತ್ತಾ? ಈಸ್ ವೆರಿ ಟ್ಯಾಲೆಂಟೆಡ್. ಶಿ ಈಸ್ ಆಲ್ಸೋ. ಇವ್ನ ಎಷ್ಟು ಚೆನ್ನಾಗಿ ಫ್ರೂಟ್ ನುಡಿಸ್ತಾನೆ ಗೊತ್ತಾ? ಇವಳು ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾಳೆ ಗೊತ್ತಾ? ಒಂದ್ಸಲ ನುಡ್ಸೋ. ಒಂದ್ ನಿಮಿಷ ಇಟ್ಕೋ. ಬರ್ತೀನಿ, ಇಲ್ಲೇ ಇರಿ. ನೋಡ್ತೀನಿ ಕೊಡೋ. ಇಷ್ಟು ಚೆನ್ನಾಗಿದೆ. ಹೆಂಗೋ ಕಲ್ತೆ? ನಮ್ಮ ಅಜ್ಜ ನುಡಿಸ್ತಾನಲ್ಲ, ನೋಡ್ತಾ ನೋಡ್ತಾ ಕಲ್ತ್ಬಿಟ್ಟೆ. ಹೌದಾ? ತಗೋ, ತಗೊಳ್ಳೋ. ನೀನ್ ತಗೋ. ಕೊಡು. ತಗೋ. ಏನೋ ಮಾಡ್ತಿದ್ದೆ? ನೀನು ಎಲ್ಲ ತಿನ್ನಿ. ಎಲ್ರು ಚೆನ್ನಾಗಿ ಓದ್ಬೇಕು, ಆಯ್ತಾ? ಹೊಡಿಲ್ಲ. ಆಮೇಲೆ ಸಿಕ್ರು. ಬಾ, ಕೊಡ್ತಾರೆ. ಬಾ ಮಾರ ಒಳಗಡೆ. ವಿನಯ್ ನೋಡಕ್ ಬಂದ? ವಿನಯ್, ಮಾರ ಬಂದಿದ್ದ ನೋಡು. ಮಾರ, ಹೆಲೋ. ನೈಸ್, ಥ್ಯಾಂಕ್ ಯು. ವಿನಯ್, ಇವನ್ ಕೊಳಲ್ ನುಡಿಸಿದ್ರೆ ಕಾಡಲ್ಲಿರೋ ಜಿಂಕೆಗಳ ಕಿವಿ ಎಲ್ಲ ನೆಟ್ಟಗಾಗತ್ತಂತೆ. ಹೌದಾ? ಅದ್ ಸರಿ, ಭೀಮಾ ನಿಂಗ್ ಏನು ಮಾಡಲ್ವಾ? ಇಲ್ಲ, ಏನ್ ಮಾಡಕ್ಕಿಲ್ಲ, ಅದು ಕಾಡಲ್ಲಿರುತ್ತೆ. ಅದ್ ಸರಿ, ಜೇನ್ ಹುಳದ ಶಬ್ದ ಕೇಳಿಸ್ಕೊಂಡು ಅದ್ ಎಷ್ಟ್ ದೂರ ಹೋಗತ್ತೆ, ಎಲ್ ಗುಡ್ ಕಟ್ಟತ್ತೆ ಅಂತ ಹೇಳ್ತಿಯಂತೆ. ಅದ್ ಹೇಗೆ? ನನ್ನ ಅಪ್ಪ, ಅವ್ವ, ಎತ್ತಯ್ಯ, ಮುತ್ತಯ್ಯ ಎಲ್ಲ ಇದನ್ನೇ ಮಾಡೋದು. ನಾನು ಮಾಡ್ತೀನಿ. ನಾನು ಕಾಡ ಕರ್ಕೊಂಡೋಗೋ. ಸರಿ, ಕರ್ಕೊಂಡೈತೀನಿ. ವಿನಯ್, ಬೇಡ. ಅಮ್ಮ, ನಾನ್ ಮಾರನ್ ಜೊತೆ ಕಾಡ್ಗೆ ಹೋಗ್ತೀನಿ, ಪ್ಲೀಸ್. ಬೇಡ ಅಂತ ಹೇಳಿದ್ನಲ್ಲ. ಮಾರಾ, ಮಾರಾ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮ ಅವ್ವ ಹಟ್ಟಿಲ್ ಹುಡುಕ್ತವಳಿಗೆ ಇಲ್ಲೇನ್ ಮಾಡ್ತಿದ್ದಿ? ನೋಡಿ, ಇಲ್ಲಿ ಬಂದ್ ನಿಂತವ್ನೆ. ನೋಡಿ ಕೆಂಚಜ್ಜ, ವಿನಯ್ ಒಂದೇ ಹಠ ಮಾಡ್ತಿದ್ದಾನೆ, ಕಾಡ್ಗೋಗ್ಬೇಕು ಅಂತ. ಹಂಗೇನ್ ಮಗ? ಕೆಂಚಜ್ಜ, ನೀವ್ ಹುಟ್ಟಿದ್ದೆ ಕಾಡ್ನಲ್ಲ? ಕಾಡಲ್ಲೇ ಹುಟ್ಟಿ ಆನೆ ಹುಲಿ ಜೊತೆ ಬೆಳೆದು ಕಾಡಲ್ಲೇ ಕಣ್ಣು ಮುಚ್ಚ. ಆನೆ ಹುಲಿ ಎಲ್ಲ ನಿಮ್ಗೇನು ಮಾಡ್ಲಿಲ್ವಾ? ನನಗಿಲ್ಲಿ ಗಂಟ ಏನು ಮಾಡ್ಲಿಲ್ಲ ಮಗ, ಮಾಡವ್ರಿಗೆ ಮಾಡ್ಕೊಂಡು ಹೋಯ್ತಾ ಅದೇ. ಅಮ್ಮ, ನನ್ ಕಾಡ್ಗೆ ಹೋಗ್ತೀನಮ್ಮ.
ಈಗ ತಾನೇ ಹೇಳಿದ್ರಲ್ಲ ಆನೆ ಹುಲಿ ಎಲ್ಲ ಇರುತ್ತೆ ಅಂತ. ಇದ್ರೆ ಏನಂತೆ, ಅವ್ರೇ ಅಂದ್ರಲ್ಲ ಆನೆ ಹುಲಿ ಎಲ್ಲ ಏನು ಮಾಡಲ್ಲ ಅಂತ. ನೋಡಿ ಕೆಂಚಜ್ಜ, ಹೋಗ್ಲಿ ಬಿಡವ್ವ, ನಮ್ಮ ಮೈಕಳಿಗೆ ಕಾಡೇನು ಹೊಸ್ತಲ್ಲ, ನಿಮ್ ಮಗನ್ಗಾದ್ರೆ ಹೊಸ್ತು. ನಮ್ಮ ಮೈಕಳು ಅವಲ್ಲ, ನೋಡ್ಕೊಂತವೆ ಅಲ್ಲೇನ್ಲ, ನೋಡ್ಕೊಂತವೆ. ಮರ ಬೇರೆ ಮಕ್ಕನು ಕರ್ಕೊಂಡು ಹುಷಾರಾಗಿ ಹೋಗ್ಬಿಟ್ ಬಾ, ಹೋಗ್ಬೇಕ. ಹುಷಾರು ಮರ, ಹುಷಾರು, ಬೇಗ ಬರ್ಬೇಕು. ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಬ. ಥ್ಯಾಂಕ್ ಯು. ಅಮ್ಮ ನೀನ್ ಯಾಕಮ್ಮ ಬರಕೋದೆ ಇಲ್ಲಿ ಬಾಯ್ಲಿ? ಯಾಕೆ ಇಷ್ಟು ಲೇಟು? ಬೇಗ ಬರ್ಬೇಕು ಅಂತ ಹೇಳಿದೆ ತಾನೆ? ಅಮ್ಮ ಈ ಬೇರೆಲ್ಲ ಕಲೆಕ್ಟ್ ಮಾಡಿದೆ. ಬೇರತ್ತೆ ಬೇರು, ಬಾ ಮನೆಗೆ ಬಾ. ನಾನು ಎಷ್ಟು ಹೆದರೋಗಿದ್ದೆ ಗೊತ್ತಾ? ಎಲ್ಲೆಲ್ಲಿ ಹುಡ್ಕೋದು ಕಾಡಲ್ಲಿ? ಅಮ್ಮ ನೀನ್ ಯಾಕಮ್ಮ ಹುಡ್ಕೊಂಡ್ ಬರಕ್ ಹೋದೆ? ಮಾರ ಅವರೆಲ್ಲ ನನ್ ಜೊತೆ ಇದ್ರಲ್ಲ. ಅಮ್ಮ ಕಾಡ್ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಆಮೇಲೆ ಎಷ್ಟು ಜಿಂಕೆಗಳು ಎಷ್ಟು ಆನೆಗಳು ನೋಡಿದ್ವಿ ಗೊತ್ತಾ?
ಫಾಲ್ಸ್ ಅಂತೂ ಸೂಪರ್. ಹೌದು, ಎಲ್ಲ ಸೂಪರೇ ನಿನ್ಗೆ. ಬರ್ತಾ ಬರ್ತಾ ಪಕ್ಕ ಕಾಡು ಹುಡುಗ ಆಗ್ಬಿಟ್ಟೆ. ನಿನಗ್ ಬೇಜಾರಾದ್ರೆ ಕಂಪ್ಯೂಟರ್ ಆಡ್ಬೋದಲ್ಲ. ತಂದಾಗಿಂದ ಆಚೆನೆ ತೆಗ್ದಿಲ್ಲ, ಮೂಲೆನೇ ಬಿದ್ದಿದೆ. ಅಮ್ಮ, ಮರಿಬೇಕು ಅಂತ ಇರೋದನ್ನ ಯಾಕಮ್ಮ ಮತ್ತೆ ಜ್ಞಾಪಿಸ್ತೀಯಾ? ಕಾಡ್ ಎಷ್ಟು ಮಜವಾಗಿತ್ತು ಗೊತ್ತಾ? ಈ ತರ ಕಾಡನ್ನ ನಾನು ಟಿವಿನಲ್ಲೂ ನೋಡಿಲ್ಲ. ಮಾರ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಎಷ್ಟು ತಿಳ್ಕೊಂಡೇನ್ ಗೊತ್ತಾ? ನಾನ್ ಸ್ಕೂಲಲ್ಲಿ ಕಲ್ತಿರೋದಕ್ಕಿಂತಾನು ಜಾಸ್ತಿ ತಿಳ್ಕೊಂಡಿದ್ದೀನಮ್ಮ ಅವನು. ಅಮ್ಮ, ನಾನು ಇಲ್ಲೇ ಇವ್ರ ಜೊತೆನೆ ಕಲಿತೀನಮ್ಮ. ವಿನಯ್, ಹಾಗೆಲ್ಲ ಮಾತಾಡಬಾರ್ದು. ಸ್ಕೂಲಲ್ಲಿ ಕಲಿಯೋದು ಇರುತ್ತೆ, ಪರಿಸರದಲ್ಲಿ ಕಲಿಯೋದು ಇರುತ್ತೆ. ನೀ ಚೆನ್ನಾಗಿ ಓದಿ ಡಾಕ್ಟರ್, ಇಂಜಿನಿಯರ್ ಆಗ್ಬೇಕು ಅಂತ ನಾನು ನಿಮ್ಮಪ್ಪ ಎಷ್ಟು ಆಸೆ ಇಟ್ಕೊಂಡಿದ್ದೀವಿ ಗೊತ್ತಾ ಅಲ್ವಾ? ಆಗ್ತೀಯ ತಾನೆ? ಹೋಗು, ಬಟ್ಟೆ ಹಾಕೊಂಡು ಕೈಕಾಲು ಮುಖ ತೊಳ್ಕೊಂಬ, ಊಟ ಮಾಡೋಣ. ನಿಮ್ಮೂರಲ್ಲಿ ಈ ತರ ಕಾಡಾಯ್ತಾ? ಇದ್ರ ಕಾಡನ್ನ ನಾವು ಟಿವಿನಲ್ಲಿ ನೋಡ್ಬೇಕಷ್ಟೇ. ಮಾರ, ಅಲ್ಲಿ ನೋಡಲ್ಲ ಆನೆ. ನೀನ್ ಎಷ್ಟೊಂದು ಔಷಧಿ ಗಿಡಗಳನ್ನ ತೋರಿಸ್ದೆ ಅಲ್ವಾ? ಅವನ್ನೆಲ್ಲ ನಾವು ನಾಶ ಆಗದಿರಂಗೆ ನೋಡ್ಕೋಬೇಕು. ಅದಕ್ಕೆ ಅದನ್ನೆಲ್ಲ ಎತ್ಕೊಂಡೋಗಿ ನಿಮ್ ಸ್ಕೂಲ್ ಮುಂದೆ ನೆಡೋಣ. ನೆಡೋಣ. ಅಲ್ಲೋಡು, ಅದೆಷ್ಟು ಇದೆಲ್ಲ. ನೋಡಿ ಮೇಡಮ್, ಚೆಲ್ವ ಹೊಡಿತಾನೆ. ಯಾಕೆ ಹೊಡಿತೀಯ? ಸುಮ್ಕೆ ಮೇಡಮ್. ಸುಮ್ನೆ ಯಾಕೆ ಹೊಡಿತೀಯ? ಆತು ಬಿಡಿ, ಹೊಡಿಯಕ್ಕಿಲ್ಲ. ಜಾಜಿ ಚೆಲ್ವಾ ಮೇಡಮ್, ಜಾಜಿ ಅಂದ್ರೆ ಅಷ್ಟಿಷ್ಟ ನನಗೆ. ಆದ್ರೆ ಏನ್ ಮಾಡಿದೆ ಮೇಡಮ್, ಜಾಜಿ ನಾನು ಏನ್ ಕೊಟ್ರು ತಗೊಳಕಿಲ್ಲ ಮೇಡಮ್. ಯಾಕೆ? ಯಾಕಂದ್ರೆ ಅವಳ ಮಗ ಮಾರನ್ನ ನಾನು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ಅಂತ ಅನುಮಾನ ಅವಳಿಗೆ. ನಡಿ ನಡಿ. ಮಾರ ಕಾಳ ಬಂದ್ರು, ಸ್ಕೂಲ್ ಮುಗಿತಲ್ಲ, ಆಡಕೋಣ ಬಂದ್ರು. ನಂಗ ಎಲ್ಲ ಮನೆಗ್ ಹೋಗಾಕು. ಯಾಕೆ? ನಂಗ ಅಪ್ಪ ಕೂರನ್ ಬೇಟೆ ಆಡಕ್ಕೆ ಕಾಡ್ಗೋಗವ್ರೆ. ಕೂರನ್ ಬೇಟೆಗ? ನಾವು ಹೋಗೋಣ ಕಣ್ರ. ಅವ್ರು ದೊಡ್ಡವ್ರು, ನಂಗ ಇನ್ನು ಮಕ್ಕ. ಅದಕ್ಕೇನಂತೆ? ಮಾರ, ನೀನಾದ್ರೂ ಹೇಳೋ, ನಾವೆಲ್ಲ ಸ್ನೇಹಿತರಲ್ವಾ? ಸರಿ. ಕಾಳ, ಬಸ್ವ, ಬಿಲ್ಲು, ಬಲೆ ಅರ್ಧಣ್ಣ ತಗೊಂಬನ್ರ, ಕೂರನ್ ಬೇಟೆಗ್ ಹೋಗುನೆ. ವಿನಯ್, ಅಮ್ಮ, ಎಲ್ಲಿ ಹೋಗ್ತಿದ್ಯಾ? ಇಲ್ಲೇ ಕಾಡ್ ಆಡಕ್ ಹೋಗ್ತಾ ಇದೀನಿ. ಸರಿ, ಬೇಗ ಬಂದ್ಬಿಡು. ಸರಿಮ್ಮ. ದಿನ್ಯಾ, ಇಲ್ಲಿ ಬಾರ್ನು. ಬೇಟೆಗೆ ಹೋಗೋಕ್ ಮುಂಚೆ ನಮ್ ಎತ್ತಯ್ಯ ಮುತ್ತಯ್ಯ ಜನ್ಮಕ್ಕೆ ಪೂಜೆ ಮಾಡಕು. ಪೂಜೆನಾ? ಇಲ್ಲಿ ದೇವಸ್ಥಾನನೇ ಇಲ್ಲ, ದೇವ್ರು ಇಲ್ಲ. ನಂಗ ದೇವಸ್ಥಾನ ಇಲ್ಲೇ ಈ ಮರ್ತಾವೆ. ನಂಗ ಎತ್ತಯ್ಯ ಮುತ್ತಯ್ಯ ಇರೋ ಜಾಗ, ಅವ್ರೇ ನಂಗ ದೈವ. ಹೌದಾ? ನಾನು ಈ ತರ ಪೂಜೆನೇ ನೋಡಿರ್ಲಿಲ್ಲ. ಎತ್ತಯ್ಯ ಮುತ್ತಯ್ಯ, ನಂಗ ಕೂರನ ಬೇಟೆಗೆ ಹೊಂಟಿದಿಗೆ. ನೀನು ಆನೆಯಾಗಿ ಬರಬೇಡ, ಹುಲಿಯಾಗಿ ಬರಬೇಡ, ಕೂರನಾಗಿ ಬರಾಕು.
ಅದು ತೀರ್ಸಲೆ ಅದಕ್ಕೆ ಸಿಕ್ಕಲೆ ನಿನ್ನ ತಮ್ಮಯ್ಯ ಬಾಬಾ ಪೂರಾಣೆ ನಿನ್ನ ಜಾಡುಲೆ ನಡಿನು ಪೂರಾಣೆ ನಿನ್ನ ಹಿಂದಲು ಗುಡ್ಡಿಲು ಪೂರಾಣೆ ನಿನ್ನ ಕಾಲೆಯ ಹುಲಲು ಪೂರಾಣೆ ನಿನ್ನ ದಬ್ಬೆಯ ಹಿಂಜಲು ಪೂರಾಣೆ ನಿನ್ನ ಬಕ್ಸೋಡು ಹೊಗದಿಗೆ ಪೂರಾಣೆ ನಿನ್ನ ಹೆಬ್ಬಾವು ಅದಿಗೆ ಪೂರಾಣೆ ನಿನ್ನ ಬುದ್ಧಿಗೂ ಹೊಗದಿಗೆ ಪೂರಾಣೆ ಈ ಗಿಡಗಳು ಕಾಡಲ್ಲಿ ಗಿಡಗಳು ಉರ್ಕಂಗಿರ್ಬಾರ್ದು ಅದನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅದಕ್ಕೆ ಹಂಗಲ್ಲ ಒಂದ್ ನಿಮಿಷ ಇರು ಬಂದೆ ಸಾಕು ನಮಸ್ಕಾರ ಮೇಡಮ್. ಓ ನಮಸ್ತೆ. ಮೇಡಮ್, ಇವತ್ತು ಕೋಲಾಟ ಕಲಿಯಾಕೆ ದೇವ್ರ ಪೂಜೆ ಮಾಡಿ ಕೋಲ್ ಕತ್ತರಿಸ್ತೀವಿ. ಹಾ ಹಾ ಈ ಕೋಲ್ ಕತ್ತರ್ಸಕ್ಕೆ ಹೊಳೆ ದಂಡೆಯಲ್ಲಿರೋ ಕಿರುಬಿದ್ದರ್ನಿ ಹಿಂಡಾಲ್ಗೆ ಹೋಗ್ಬೇಕು. ಹಾ. ಮೇಡಮ್, ನೀವು ವಿನಿಯನ್ ಕರ್ಕೊಂಡು ಬನ್ನಿ. ನೀವು ವಿನಿಯನ್ ಕರ್ಕೊಂಡು ಬಂದ್ರೆ ನಮ್ಮ ಆಡಿ ಮಕ್ಕಳಿಗೂ ಬಹು ಸಂತೋಷ ಆಯ್ತದೆ. ಆಯ್ತು ಬರ್ತೀನಿ. ಆಯ್ತು ಮೇಡಮ್. ಆಯ್ತು. ಜಾಜಿ ಜಾಜಿ ಇಲ್ಲಿ ಬಾರ್ನು ಜಾಜಿ ಜಾಜಿ ಇಂತಕೋ ನಂಗ ಬೇಡ ಬಹಳ ರುಚಿ ಅದ. ಕೊಳ್ಳ ಮೇಡಮ್ ಮೇಡಮ್ ಜಾಜಿಗೆ ಹೇಳಿ ಮೇಡಮ್ ಈ ಜೇನ್ ಇಸ್ಕೊಳಕ್ಕೆ. ಏನು ಜೇನ್ ಬೇಡ ಅಂತಾಳ? ಅವಳಿಗೆ ಬೇಡ ಅಂದ್ರೆ ಬಿಡು, ನನಗ್ ಕೊಡ್ ನಾನ್ ತಿಂತೀನಿ. ಇದು ನಿಮಗಲ್ಲ, ಅವಳಿಗೆ ಮಾತ್ರ. ಓ ಹಂಗ ಹಾಗಾದ್ರೆ ಈಸ್ಕೊಳ್ಳಿ ಜಾಜಿ. ಇಲ್ಲ ಕಣಿ ಮೇಡಮ್, ನನ್ ಮಗನ ಇವ ಪ್ರೀತಿಯಿಂದ ಸಾಕಬೇಕು, ಮಾರ ಇದ್ಕ ಒಪ್ಕೋಬೇಕು, ಆಗ ಮಾತ್ರ ಇಸ್ಕತೀನಿ. ಮೇಡಮ್, ನೀವೇ ನೋಡಿದಿರಲ್ಲ ಮಾರ ನನ್ನ ಬೋ ಹಚ್ಕೊಂಡವನೆ. ಆಗಕ್ಕಿಲ್ಲ, ಮಾರನೆ ನಂಗೆ ಚಲೋ ನಮ್ ಜೊತೆಗಿರ್ಲಿ ಅಂದ್ರೆ ಮಾತ್ರ ಒಪ್ಕೊಳ್ಳೋದು. ಒಂದ್ ನಿಮಿಷ ಮರ ಬಾ. ಹೇಳು. ಚಲುವ ನಂಗೆ ಜೊತೆಗೆ ಇರಾಕು. ಆಯ್ತಾ, ಚಲೋ ಕೊಡು. ಜಾಜಿ ಇಸ್ಕೋ. ನಡೀರಿ. ತಗೊಳ್ಳೋದು. ಏ ಭಂಗಿ ತಕ್ಕ ಕಡಿ. ಲೇ ಚಲ್ವಾ ಬೀರ, ನೀವು ಬಾರ್ನು ಆತಜ ನಡ್ರಿ ಮೇಡಮ್. ಅಮ್ಮ, ಬಿದಿರು ಕಡಿಯಕ್ಕಿಂತ ಮುಂಚೆ ಯಾಕೆ ಪೂಜೆ ಮಾಡ್ತಾರೆ? ಇದು ಸಂಪ್ರದಾಯ ಇರ್ಬೇಕು. ಅದೇನು ಅಂತ ಕೆಂಚಜ್ಜನ್ ಕೇಳು. ಕೆಂಚಜ್ಜ, ಓ ನನ್ ಮಗ ಏನೋ ಕೇಳ್ಬೇಕಂತ. ಏನ್ ಮಗ? ಬಿದಿರು ಕಡಿಯಕ್ಕಿಂತ ಮುಂಚೆ ಯಾಕೆ ಪೂಜೆ ಮಾಡಬೇಕು? ಏನಿದೆ ಅದ್ರ ವಿಶೇಷ? ಮಗ, ಈ ಬಿದಿರು ಬರೀ ಬಿದಿರಲ್ಲ, ಇದು ಹುಟ್ಟುವಾಗ ಒಂದು ಸಣ್ಣ ಉಲ್ತರ ಕಂಡ್ರು ಅದರಿಂದ ಮನುಷ್ಯನಿಗೆ ಏಟೊಂದು ಉಪಯೋಗ ಐತೆ ಗೊತ್ತಾ? ಇದನ್ನ ಮನುಷ್ಯ ತಿಳ್ಕೊಂಡ್ರೆ ಸಾಕು, ಈ ಪ್ರಪಂಚಕ್ಕೆ ಬೋ ಒಳ್ಳೇದು ಮಾಡ್ಬೋದು. ಈ ಬಿದಿರಿನ ಮೈಮೆಯ ಏನು ಅಂತ ಹೇಳಿ ಮಗ, ಹೇಳ್ತೀನಿ ಕೇಳು.
ಬಿದಿರಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಬೆಟ್ಟದ ಕೆಳಗೆ ಇದ್ದೆ ಅದರುತ್ತ ಬೆಳೆದಿದ್ದೆ ಆಡುತ್ತಾಯೋ ಮಕ್ಕಳಿಗೆ ಸೆಳೆಯಂಬ ಜವಳಿಯಾದೆ ಕಾಳುಗಳ ಕೂಡಿ ಇಡಲು ಕಟ್ಟಿದ ಕಣಜವಾದೆ ಊರೂರು ಸೂರಾದೆ ಊರಿಗೆಯ ಕೊಳವೆಯಾದೆ ಮುಪ್ಪಿನ ಮುದುಕರಿಗೆ ಊರಂಬ ಪಾಲಾದೆ ಅಂಬಿಗನಿಗೆ ಹುಟ್ಟುವಾದೆ ಮ್ಯಾದಾಗೆ ಪುಟ್ಟಿಯಾದೆ ಹತ್ತುವಗೆ ಏಣಿಯಾದೆ ಸತ್ತವಂಗೆ ಚಟ್ಟವಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲ ಹೇಳೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲ ಹೇಳೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಬೆಟ್ಟದ ಕೆಳಗೆ ಇದ್ದೆ ಅದರುತ್ತ ಬೆಳೆದಿದ್ದೆ ಕೂಡ ಯಾರು ಕೂಗಾಡ್ತಾರೆ ಏನಾಗಿದ್ದು ಎಲ್ಲ ಸಣ್ಣಮ್ಮಿಯಲ್ಲೋ ನೀವ್ ಯಾಕೆ ಕೊಡ್ರಿ ಬೇಡ ಆನೆ ಬಂದು ಬಗ್ಗಿ ಮನೆಯನ್ನೆಲ್ಲ ನಾಶ ಮಾಡ್ಬಿಟ್ಟು ಸಣ್ಣಮ್ಮಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಮಗಿನ ಕರ್ಕೊಂಡು ಮನೆಗೆ ಹೋಗಿ ಮೇಡಮ್ ಎದುರು ಕರ್ತದೆ ಕರ್ಕೊಂಡು ಹೋಗಿ ಮೇಡಮ್ ಮನೆಗೆ ಹೋಗಿ ವಿನಯ್ ಏನೂ ಆಗಿಲ್ಲ ಕಣು, ಸುಮ್ಮನೆ ಮಲ್ಕೋ. ಮೇಡಮ್ ಆನೆ ತುಣಿದು ಹಾಕಿರೋ ಮಗಿಂದೆ ಆ ನುಡಿ ಮಗ ಘಾಸಿಗೊಂಡದೆ. ನೀವೇನ್ ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಯ್ತದೆ. ಮೇಡಮ, ಅಮೃತ್ ಬಳ್ಳಿ ಎಲೆ ತಂದು ಜಜ್ಜಿ ರಸ ತೆಗೆದು ಜೇನುತುಪ್ಪದ ಜೊತೆ ಮಿಶ್ರ ಮಾಡಿ ತಂದಿದ್ದೀನಿ. ಇದನ್ನ ಮುಗಿ ಕುಡಿಸ್ಬಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಜ್ವರ ಹಿಡಿದೋಯ್ತದೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ. ತಗೊಳ್ಳಿ, ಕುಡ್ಸವ್ವ. ಮಾಡು.
ಕೆಂಚಜ್ಜ ಮಧ್ಯಾಹ್ನದ ಹೊತ್ತಿಗೆ ಜ್ವರ ಕಡಿಮೆ ಆಗುತ್ತಲ್ವಾ? ಆಯ್ತದೆ ಮೇಡಮ್. ವಿನಯ್, ಯಾವಾಗ್ಲೂ ಸಣ್ಣಮ್ಮಿ ಬಗ್ಗೆನೇ ಯೋಚನೆ ಮಾಡಬಾರ್ದು. ಸುಮ್ಮನೆ ಮಲ್ಕೋ. ಯಾಕೆ ಮಗ, ನಿದ್ದೆ ಬಂದಿಲ್ವಾ? ಅಜ್ಜ, ವಿನಾಯ್ಗೇನು ಆಗಕ್ಕಿಲ್ವಾ? ಏನು ಆಗಕ್ಕಿಲ್ಲ. ಹೊಸಿ ಜ್ವರ ಜಾಸ್ತಿ ಆಗಿ ಸುಸ್ತಾಗವನೆ ಆಟಯ್ಯ. ಯಾಕೋ ನಿದ್ರೆ ಬರ್ತಿಲ್ವಾ? ಇಲ್ಲ ಅಮ್ಮ, ಏನೇನೋ ನೆನ್ಪು. ಕಣ್ ಮುಚ್ಚಿದ್ರೆ ಕೆಟ್ಟ ಕನ್ಸು, ನಿದ್ರೆನೇ ಬರ್ತಾ ಇಲ್ಲ. ಅಜ್ಜ, ವಿನಯ್ನ ನೋಡ್ಕೊಂಡ್ ಬರವ? ನಾಳೆ ಒತ್ತಾಳಿಕ್ ಹೋಗವ. ಈಗ ಮನಿಕ. ಇಲ್ಲ ಅಜ್ಜ, ಈಗ್ಲೇ ನೋಡ್ಕೊಂಡ್ ಬರವ. ಈಟ್ ಹೊತ್ನಾಗ ಯಾಕೆ ಮಗ? ಒತ್ತಾಳಿಕ್ ಹೋಗುವ ಅಂದಲ್ಲ, ಮಲಿಕವ. ಅಜ್ಜ, ಹಂಗಾರ ನಾನು ಒಬ್ನೇ ಹೋಯ್ತೀನಿ. ಈ ಕತ್ಲಾಗ ಒಬ್ನೇ ಹೆಂಗ್ ಹೋಗಿಯ? ನಡಿ, ನಾನು ಬರ್ತೀನಿ. ಮೇಡಮ್, ಮೇಡಮ್, ಮೇಡಮ್. ಯಾರು? ನಾನು ಮೇಡಮ್. ಕೆಂಚಜ್ಜ, ಏನ್ ಇಷ್ಟೊತ್ತಲ್ಲಿ? ಅದು ಮಾರನ್ ಕರ್ಕೊಂಡು? ನಮ್ಮ ಮಾರ ನಿಮ್ಮ ಮೈಕನ್ ನೋಡ್ಬೇಕು ಅಂದ, ಅದಕ್ಕೆ ಕರ್ಕೊಂಡ್ ಬಂದೆ. ಹೌದಾ? ವಿನಯ್, ನೋಡು ಯಾರು ಬಂದಿದ್ದಾರೆ. ಮಾರ, ಇವತ್ ನೀನ್ ನನ್ ಜೊತೆನೆ ಮಲಗ್ತೀಯ? ಅಮ್ಮ, ಮಾರ ಇವತ್ ನನ್ ಜೊತೆನೆ ಮಲಗ್ಲಿ ಪ್ಲೀಸ್? ಸರಿ, ಅವನಿಲ್ಲೇ ಮಲಗ್ತಾನೆ, ಆಯ್ತಾ? ಮೇಡಮ್, ಅದು ಪರವಾಗಿಲ್ಲ ಕೆಂಚಜ್ಜ, ಮಕ್ಕಳು ದೇವ್ರ ಸಮಾನ ಅಂತಾರೆ. ಅವನಿವತ್ತಿಲ್ಲೇ ಮಲ್ಕೊಳ್ಳಿ, ನೀವು ಹೊರಡಿ. ಸರಿ ಕ. ಬಾರೋ ಮಾರ, ಬಾ. ಅಮ್ಮ, 4 ದಿವಸದಿಂದ ಮನೆಯಲ್ಲೇ ಕೂತು ಕೂತು ಬೋರ್ ಆಗೋಇದೆ. ಆಚೆ ಆಡಕ್ ಹೋಗ್ಲಾ? ನಿನ್ಗಿನ್ನ ಜ್ವರನೇ ಇಲ್ದಿಲ್ಲ, ಇನ್ನು 2 ದಿವಸ ರೆಸ್ಟ್ ತಗೋ. ಆ ವಿಡಿಯೋ ಗೇಮ್ ಬೇರೆ ಕಳ್ಕೊಂಡೆ, ಅದಿದ್ರೆ ಸ್ವಲ್ಪ ಟೈಮ್ ಪಾಸ್ ಆಗಿರೋದಾ? ಬರೀ ವಿಡಿಯೋ ಗೇಮ್ ಬಗ್ಗೆನೇ ಹೇಳ್ತೀರಾ? ಕಂಪ್ಯೂಟರ್ ಸುಮ್ನೆ ಓದ್ಕೊಂಡ್ ಬಂದೆ, ಕರೆಂಟು ಇಲ್ಲ, ಏನು ಇಲ್ಲ. ಅಮ್ಮ, ಇಲ್ಲಿ ಕರೆಂಟ್ ಹಾಕ್ಸ್ಬೋದಲ್ವಾ? ಲೈಟ್ ಇದ್ರೆ ಆನೆಗಳು ಆಡಿ ಒಳಗ್ ಬರಲ್ವಂತೆ. ಆದ್ರೆ ಕಾಡೊಳಗೆ ಕಂಬ ಹಾಕಿ ಕರೆಂಟ್ ಕೊಡೋದ್ ಕಷ್ಟ ಕಣೋ. ಏನಮ್ಮ ನೀನ್ ಈಗಂತ್ಯ? ಈಗಿನ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಸೋಲಾರ್ ಲ್ಯಾಂಪು, ಸೋಲಾರ್ ಎನರ್ಜಿ, ಇವೆಲ್ಲ ನಾವ್ಯಾಕೆ ಉಪಯೋಗಿಸ್ಕೋಬಾರ್ದು? ವಿನಯ್, ಇದನ್ ಗೊಳಿಲ್ವಲ್ಲೋ? You're genius, my son. You're genius. ವಿನಯ್, ನೀ ಇಲ್ಲೇ ಇರು. ನಿಮ್ ಡ್ಯಾಡಿಗೊಂದು ಫೋನ್ ಮಾಡಿ ಬರ್ತೀನಿ. ಅವ್ರ ಫ್ರೆಂಡ್ ಒಂದು ಸೋಲಾರ್ ಕಂಪನಿ ಇದೆ, ಅವ್ರಿಗೆ ಹೇಳಿ ಸೋಲಾರ್ ದೀಪ ಹಾಕ್ಸಕ್ ಹೇಳ್ತೀನಿ. ಓಕೆ? ಮೊದ್ಲು ಆ ಕೆಲಸ ಮಾಡಮ್ಮ, ಅದ್ ನನ್ ಕಂಪ್ಯೂಟರ್ಗೂ ಯೂಸ್ ಆಗತ್ತೆ, ಯಾರಿಗೊಂದು ದೀಪನೂ ಬಂದಾಗ. 1, 2, yes. ಹಲೋ ಶೇಖರ್, how are you? ವಿನಯನ ಚೆನ್ನಾಗಿದ್ದಾನೆ. ಆಮೇಲೆ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ನಿಮ್ ಫ್ರೆಂಡ್ ವಿಜಯ್ ಅಂತಿದ್ದಾರಲ್ಲ, ಅವ್ರು ಸೋಲಾರ್ ಕಂಪನಿ ಓಪನ್ ಮಾಡಿದಾರಲ್ಲ, ಅವ್ರಿಗೊಂದು ಫೋನ್ ಮಾಡಿ ನಮ್ ನವಿಲೆ ಹಾಡಿಗೆ ಸೋಲಾರ್ ದೀಪ ಹಾಕ್ಸಕ್ ಹೇಳ್ತೀರಾ? ಏನಿಲ್ಲ, ವಿನಯ್ ತುಂಬಾ ಬೋರ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾನೆ. ಅವ್ನ್ ಕಂಪ್ಯೂಟರ್ಗೂ ಅನುಕೂಲ ಆಗುತ್ತೆ ಅಲ್ವಾ? ಹಾಡಿಗೆ ಬೆಳಕ್ ಬಂದ್ರೆ ಪಾಪ ಅವ್ರಿಗೂ ಒಳ್ಳೇದಾಗುತ್ತಲ್ವಾ? ಓಕೆ ಶೇಖರ್, ಥ್ಯಾಂಕ್ ಯು. ಚೆನ್ನಾಗಿದ್ಯಾ ವಿನ್ಯಾ? ಓ ಜಡಿಯಾ, ಬಾರೋ, ಪರವಾಗಿಲ್ಲ. 2 ದಿವಸ ಅಷ್ಟೇ, ಆಡಕ್ ಬಂದ್ಬಿಡ್ತೀನಿ. 4 ದಿವಸದಿಂದ ಮನೆಯಲ್ಲಿ ಕೂತು ಕೂತು ಬೋರ್ ಆಗೋಯ್ದೆ ಕಣೋ. ಅದಕ್ಕೆ ಇದು ಕೊಟ್ಟೋಗವ ಅಂತ ಬಂದೆ. ವಿಡಿಯೋ ಗೇಮ್ ನಿಂದ? ಇಲ್ಲ, ನಿಂದೆ. ನಂದ? ನಿನ್ನ ಹತ್ರ ಹೆಂಗೋ ಬಂತು? ಆಸೆ ಆತು ತಕೊಂಡೋದೆ, ಏನು ಗೊತ್ತಾಗ್ಲಿಲ್ಲ.
ಅದಕ್ಕೆ ನೀನಾದ್ರೆ ಜ್ವರ ಬಂದು ಹುಷಾರಿಲ್ದೆ ಮನೇಲಿ ಒಬ್ಬಂಟಿಯಾಗಿದ್ಯಲ್ವಾ, ಕೊಟ್ಟೋಗಮ್ಮ ಅಂತ ಬಂದೆ. ಆಸೆನಾ ನಿಂಗೆ? ಆದ್ರೆ ಬರಕಿಲ್ಲ. ತಗೋ. ಬೇಡ. ನೀನು ತಗೊಳು. ಬೇಡ. ಬಾರೋ, ಕಳ್ಸ್ಕೊಡ್ತೀನಿ. ಇದು ಆನ್, ಇದು ಆಫ್. ಆ ಕಡೆ ಹಾಕಿ. ನಿಮ್ ಕಂಪ್ಯೂಟರ್ಗೆ ಓಕೆ ಅಲ್ವಾ? ಇನ್ನು ಮುಂದೆ ಇಲ್ಲ, ಇನ್ನು ಮುಂದೆ ಹಾಕಿ. ಮೇಡಮ್, ಇನ್ ಸ್ವಲ್ಪ ದಿನಕ್ಕೆ ಉಗಾದಿ ಹಬ್ಬ ಬರ್ತದೆ. ಆ ದಿನಾನೇ ಈ ದೀಪನ್ ಬೆಳಗ್ಸೋನು. ಆಯ್ತು. ದೀಪ ಬೆಳಗ್ಸಕ್ಕೆ ಬೀವು ಸಾಹೇಬ್ರನ್ನೇ ಕರೆಯೋನು. ಆಯ್ತು ಕೆಂಚಜ್ಜ, ಆಯ್ತಾ? ಆಯ್ತು ಮೇಡಮ್. ಇನ್ನು ಮುಂದೆ ಹೋಗಿ ಆ ಕಡೆ. ಇಷ್ಟು ವರ್ಷದ ಮೇಲೆ ಕರೆಕ್ಟ್. ನಮ್ಮ ಆಡಿ ಕರೆಂಟ್ ದೀಪ ಬಂತ. ಅಯ್ಯೋ, ಕರೆಂಟ್ ದೀಪ ಅಲ್ಲ ಬಂಗಿ, ಇದು ಸೋಲಾ ದೀಪ ಅಂತ ತಿಳ್ಕ. ಎಲ್ಲ ಸರಿಯಾಗಿ ನಿಂತ್ಕೊಳ್ಳಿ. ನೀನ್ ಸ್ವಲ್ಪ ಆ ಕಡೆ ಹೋಗಿ. ಯಾರು ಗಲಾಟೆ ಮಾಡ್ಬಾರ್ದು. ಎಲ್ಲ ಸರಿ ನಿಂತ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ. ನಮಸ್ಕಾರ ಬುದ್ಧಿ. ಆಯ್ತು. ಓಹೋ, ಏನ್ ಕೆಂಚಜ್ಜ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಬುದ್ಧಿ. ಗುಡ್. ಬಹಳ ಜೋರಾಗಿ ಅರೇಂಜ್ ಮಾಡಿದಿರಲ್ರಿ. ತೋಟ ಎಲ್ಲ ಬಹಳ ಚೆನ್ನಾಗಿ ಮಾಡಿದಿರಿ. ಯಾವ ಗಿಡ ಇದು? ಇದ್ರ ಹೆಸರು ನಾಗದಳ್ಳಿ ಅಂತ. ಓಹೋ, ಇದಿರೋ ಕಡೆ ಹೌಸ್ ಉಳಿ ಇಲ್ಲ ಸರ್. ಯಾವ ಗಿಡ ಅದು? ಅದು ಮಾಕ್ಲಿ ಬೇರಿನ ಗಿಡ. ಅದ್ರ ಔಷಧಿ ಹೊಟ್ಟೆ ನೋವಾಗುತ್ತೆ. ಇದು ಇದ್ರ ಹೆಸರು ತುಂಬೆ ದಂಟು ಅಂತ. ಇದ್ರ ಔಷಧಿ ಹಲ್ಲು ನೋವಾಗುತ್ತೆ. ಏನ್ರಿ ಎಲ್ಲ ಸ್ಕೂಲ್ ಮುಂದೆ ಹೂವಿನ ಗಿಡ ಬೆಳೆಸಿದ್ರೆ ನೀವು ಇಲ್ಲಿ ಔಷಧಿ ಗಿಡ ಹಾಕ್ಸಿದಿರಿ? ನಮ್ಮ ಸ್ಥಳೀಯ ಗಿಡಮೂಲಿಕೆಗಳೆಲ್ಲ ನಾಶ ಆಗ್ತಿದೆ. ಅವುಗಳನ್ನ ಕಾಪಾಡೋದು ಮಕ್ಕಳ ಕರ್ತವ್ಯ ಅಂತ ತಿಳಿಸೋದಕ್ಕೆ ಹೀಗ್ ಮಾಡಿದೀನಿ ಸರ್. ಬಹಳ ಚೆನ್ನಾಗಿ ಮಾಡಿದಿರಿ. ನೋಡಿ, ನಮ್ಮ ಸಿಟಿಲಿರೋ ಸ್ಕೂಲ್ಗಳ ಮುಂದೆನೂ ಇದೇ ರೀತಿ ಗಿಡಮೂಲಿಕೆಗಳು ಹಾಕೋದ್ರಿಂದ ಆ ಮಕ್ಕಳಿಗೆ ಆ ಗಿಡಮೂಲಿಕೆ ಬಗ್ಗೆ ಅರಿವು ಮೂಡುತ್ತೆ. ಒಳ್ಳೆ ಕೆಲಸ ಮಾಡಿದಿರಿ ನೀವು. ಬನ್ನಿ ಸರ್, ಬನ್ನಿ. ನಡೀರಿ. ನೋಡಿ ಸರ್, ಸ್ವಲ್ಪ ಬಗ್ಬೇಕು. ಈ ಚಿತ್ರಗಳೆಲ್ಲ ಮಕ್ಕಳೇ ಬಿಡಿಸಿದೆ ಸರ್. ನೋಡಿ, ಮುಂದಕ್ಕದು ಅವ್ರ ಜೀವನದ ಕ್ರಮ ಆಗ್ಲಿ ಅಂತ ಸರ್. ಸಾಹೇಬ್ರ, ಮೇಡಮ್ ಚಂದ ಹೇಳ್ಕೊಡ್ತಾವಳಿಗೆ. ಮಕ್ಕಳು ಸ್ಕೂಲ್ಗೆ ಬರ್ತವ್ರಿಗೆ ಓದಾದು ಬರೆಯೋದು. ಮೇಡಮ್ ನಂಗ ಮಾತು ಹೇಳ್ಕೊಡ್ತಾವಳಿಗೆ ಸಾಹೇಬ್ರ. ಕರೆಕ್ಟ್. ಮಕ್ಕಳು ಯಾವಾಗ್ಲೂ ಹಾಗೆ ಕಲಿಬೇಕು. ನಾವು ಸಿಟಿಲಿ ಮಕ್ಕಳಿಗೆ ಆಗ ಪಾಠ ಮಾಡ್ಬೇಕು, ಈಗ ಪಾಠ ಮಾಡ್ಬೇಕು ಅಂತ ಬರೀ ಬಾಯಲ್ಲಿ ಹೇಳ್ತೀವಿ. ಆದ್ರೆ ಇಲ್ಲಿ ನಿಮ್ ಮೇಡಮ್ ಮಾಡಿ ತೋರಿಸಿದ್ದಾರೆ. ಗುಡ್, ಕೀಪ್ ಇಟ್ ಅಪ್. ಬನ್ನಿ ಸರ್. ಈ ದಾರಿ ಮಕ್ಕಳು ಸಾಹೇಬ್ರಿಗೆ. ಬನ್ನಿ ಸಾಹೇಬ್ರ. ಇಲ್ಲೇ ಇದೆ ಸರ್ ಸ್ವಿಚ್. ಇನ್ನೇನ್ ಕೆಂಚಯ್ಯ, ನಿನಗೆ ಬಹಳ ಸಂತೋಷ ಆಗಿರ್ಬೇಕಲ್ಲ. ಒಳ್ಳೆ ಸ್ಕೂಲ್ ಬೇಕು ಅಂದೆ, ಒಳ್ಳೆ ಮೇಡಮ್ ಬಂದಿದ್ದಾರೆ, ಎಲ್ಲ ನಿನ್ ಇಷ್ಟಂಗೆ ಆಯ್ತಲ್ಲ. ನೀವು ಈಗ್ಲಾದ್ರೂ ನಮ್ಮ ಹಾಡಿಗೆ ಬಂದು ಇದನ್ನು ಶುರು ಮಾಡಿದ್ದು ನಾನು ಆಟ ದಿನ ನಿಮ್ಮ ಆಫೀಸ್ಗೆ ಕಾಲ್ ಸಬ್ಸೋದಕ್ಕೂ ಬೆಲೆ ಬಂದಂಗ ಆತು ಸಾಹೇಬ್ರ. ಆಯ್ತು, ಒಳ್ಳೇದಾಗ್ಲಿ. ಬನ್ನಿ ಸರ್. ನಮ್ಮ ನವಿಲೆ ಹಾಡಿಗೆ ಶಾಲೆ ಬರುವುದಕ್ಕೆ ಕಾರಣರಾದಂತಹ BO ಚಂದ್ರಯ್ಯನವರು ಬಹಳ ಉತ್ಸಾಹಿಗಳು. ಹಿಂದುಳಿದ ಪ್ರದೇಶಗಳಲ್ಲಿ ಹಿಂದುಳಿದ ಜನಾಂಗಗಳಿಗೆ ವಿದ್ಯೆ ಕಲಿಸಬೇಕೆನ್ನುವ ಆಸೆ ಉಳ್ಳವರು. ಈ ಹಾಡಿಗೆ ಅಷ್ಟು ದೂರದಿಂದ ಬಂದು ಸೋಲಾರ್ ದೀಪ ಬೆಳಗಿಸಿದ BO ಚಂದ್ರಯ್ಯನವರನ್ನು ನವಿಲೆ ಹಾಡಿಯ ಜನರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಈಗ ಹಾಡಿ ಯಜಮಾನರಾದಂತಹ ಕೆಂಚಯ್ಯನವರು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿದ್ದಾರೆ ನೋಡಿ ನಮ್ಮ ಮೇಡಮ್. ಇವರು ಮತ್ತು ಇವ್ರ ಐಕ ವಿನಯ, ಇವರೇ ನಮ್ಮ ಹಾಡಿಗೆ ದೀಪದ ಕಂಬ ಇದ್ದಂಗೆ. ಇನ್ನೊಂದು ದೀಪ ಯಾಕೆ ಬೇಕು ಅಂತ ನಾವು ಕೇಳಿದ್ದಕ್ಕೆ
ಎಷ್ಟು ಹೇಳಿದ್ರು ಕೇಳದೆ ಅವರು ತಂಗ ದುಡ್ಡಿಂದಲೇ ಈ ಹಾಡಿಗೆ ದೀಪ ತಂದು ಹಾಕ್ಸವ್ರೆ. ಈ ದೀಪದ ಕಂಬ ಅಲ್ಲ ನಮಗೆ ದಾರಿ ದೀಪ ಆಗಿರೋದು, ಈ ಮೇಡಮೇ ನಮಗೆ ದಾರಿ ದೀಪ. ನಂಗ ಮಕ್ಕ ಎಲ್ಲ ಈಗ ಸಂದಾಗಿ ಓದೋದು ಬರೆಯೋದು ಕಲ್ತವ್ರಿಗೆ. ನಂಗ ಮಕ್ಕ ಮೊಮ್ಮಕ್ಕ ಎಲ್ಲರೂ ಈ ಕಾಡಲ್ಲಿ ಈ ಎಲ್ಲೆಲಿ ನಮ್ಮ ದಯ್ಯ ದ್ಯಾವ್ರ ಜೊತೆ ಬಾರಿ ಬದುಕಾಕು ಅಂತ ನನ್ನ ಆಸೆ. ಈಗ ನಂಗ BO ಸಾಹೇಬ್ರು 2 ಮಾತು ಹೇಳ್ಬೇಕು ಅಂತ ಕೇಳ್ಕಂತೀನಿ. ನವಿಲೆ ಆಡಿಯ ಜನರೇ, ಇವತ್ತು ನನಗೆ ಬಹಳ ಸಂತೋಷದ ದಿನ. ಯಾಕೆ ಅಂದರೆ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಮಾದರಿ ಶಾಲೆ ಇದೆ ಅಂತ ಗೊತ್ತಾಗದೆ ಇವತ್ತು. ನಾನು ಇವತ್ತಿನ ಸಂದರ್ಭದಲ್ಲಿ ಈ ನಿಮ್ಮ ಶಾಲೆಯನ್ನು ನಮ್ಮ ತಾಲೂಕಿನ ಮಾದರಿ ಶಾಲೆಯನ್ನಾಗೆ ಘೋಷಿಸ್ತಾ ಇದ್ದೇನೆ. ಇದಕ್ಕೆಲ್ಲ ಮುಖ್ಯ ಕಾರಣರಾದಂಥ ಈ ಆಡಿ ಯಜಮಾನರಾದ ಕೆಂಚಯ್ಯನವರು, ವಿದ್ಯಾ ಮೇಡಮ್ ಅವರು, ಇಲ್ಲಿನ ಮಕ್ಕಳು, ಈ ಆಡಿಯ ಸಮಸ್ತ ಜನರಿಗೂ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ಇವತ್ತು ನಂಗ ಆಡಿಲಿ ಹಬ್ಬ ಆದಿಗೆ ಸಾಹೇಬ್ರು ನಮ್ಮ ಜೊತೆ ಸೇರೋಡು ಹಬ್ಬ ಮುಗಿಸಿ ಹೋಗು ಕೇಳ್ಕೊತಿಗೆ.
ವಿದ್ಯಾ ಬಾರಮ್ಮ ಇಲ್ಲಿ. ಸರ್ ನೀನೊಬ್ಳು ಟೀಚರ್ ಆಗಿದ್ಕೊಂಡು ಇವ್ರ ಜೊತೆ ಸೇರಿ ಕುಣಿತಾ ಇದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ಮಕ್ಕಳು ಪಾಠ ಮಾಡಕ್ ಬಂದಿದ್ಯಾ, ಕುಣಿಯಕ್ ಬಂದಿದ್ಯಾ? ಸರ್ಕಾರ ಸಂಬಳ ತಗೊಂಡು ಇಂಥ ಮುಗ್ಧ ಜನರಿಗೆಲ್ಲ ಮೋಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಸಾರಿ ಸರ್, ಇವತ್ತು ಅವ್ರ ಹಬ್ಬ, ಅದಕ್ಕೆ ಅವ್ರ ಜೊತೆ ಹೆಜ್ಜೆ ಹಾಕ್ಬೇಕಾಯ್ತು. ಅಷ್ಟಕ್ಕೂ ಇದು ತಪ್ಪು ಅಂತ ನನ್ಗನ್ಸ್ಲಿಲ್ಲ ಸರ್. ನಾವು ಕೆಲಸ ಮಾಡೋ ಪರಿಸರಕ್ಕೆ ಹೊಂದ್ಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಮಕ್ಕಳನ್ನ ಅವ್ರ ತಂದೆ ತಾಯಿಗಳು ತಪ್ಪದೆ ಶಾಲೆ ಕಳ್ಸೋ ತರ ಮಾಡ್ಬೋದು ಸರ್. ನಾನ್ ಸರ್ಕಾರಿ ಸಂಬಳ ತಗೊಂಡು ಅವರು ಮೋಸ ಮಾಡಕ್ ಬಂದವಳಲ್ಲ ಸರ್. ಅವ್ರ ನಿಜವಾದ ವಿದ್ಯಾಭ್ಯಾಸ ಕಲ್ಸಕ್ ಬಂದವಳು. ಏನ ನೀನ್ ನಿಜವಾದ ವಿದ್ಯಾಭ್ಯಾಸ ಕಲ್ಸಕ್ ಬಂದಿದ್ಯಾ? ಎಲ್ಲಿ ನೀನ್ ನೋಟ್ಸ್ ಆಫ್ ಲೆಸನ್, ಎಲ್ಲಿ ನಿನ್ ಸಿಲೆಬಸ್? ಮಕ್ಕಳಿಗೆ ಪಾಠ ಹೇಳ್ಕೊಡು ಅಂದ್ರೆ ಏನ್ ನೋಡಿ ಮಾತು ಕಲ್ಸಿ ಉದ್ಧಾರ ಮಾಡ್ಬೇಕು ಅಂತಿದ್ಯಾ? ಏನ್ ಸ್ಕೂಲ್ ಮುಂದೆ ಗಿಡ ನೆಟ್ಬಿಟ್ರೆ ಆಗೋಯ್ತಾ? ಸರ್ಕಾರ ಆದಿವಾಸಿ ಮಕ್ಕಳಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಅದೆಲ್ಲ ನಿನ್ನಿಂದ ವ್ಯರ್ಥ ಆಗ್ತಾ ಇದೆ. ಸರ್, ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ಭಾಷೆಲೇ ಹೇಳ್ಕೊಡ್ಬೇಕು ಸರ್. ಅದಕ್ಕೆ ನಾನು ಪಾಠದಲ್ಲಿ ಆಟ, ಆಟದಲ್ಲಿ ಪಾಠ ಅನ್ನೋ ವಿಧಾನ ಅನುಸರಿಸ್ತಾ ಇದ್ದೀನಿ. ಪಾಠ ಏನ್ ಮಾಡೋದು, ಹೇಗ್ ಮಾಡೋದು ನನ್ಗೆ ಹೇಳ್ಕೊಡ್ತೀಯಾ? ಬಹಳ ಉದ್ದಟತನದಿಂದ ಮಾತಾಡ್ತೀಯ ನೀನು. ಮಕ್ಕಳಿಗೆ ಪಾಠ ಹೇಳ್ಕೊಡು ಅಂದ್ರೆ ಅದನ್ನ ಬಿಟ್ಟು 64 ವಿದ್ಯೆನ ಹೇಳ್ಕೊಟ್ಟಿದ್ಯಾ ನೀನು. ಬುದ್ಧಿ ನಿಮ್ದಮ್ಮಯ್ಯ ಅಂತೀನಿ. ನಮ್ ಮೇಡಮ್ ಏನು ಅನ್ಬೇಡಿ. ನಮ್ ಮೇಡಮ್ ಬರೀ ನಮ್ಮ ಐಕಳಿಗಷ್ಟೇ ಅಲ್ಲ ಮೇಡಮ್, ಈ ಇಡೀ ಅಡಿಗೆ ಮೇಡಮ್ ಆಗವ್ರೆ. ಇವರು ಬಂದ ಮೇಲೆ ಐಕಳನ್ನ ಕೂಲಿ ಕೆಲ್ಸಕ್ಕೆ ಹೋಗೋ ತಪ್ಸಿ ಶಾಲೆಗೆ ಬರೋಂಗ್ ಮಾಡೋರಿಗೆ, ಕತ್ಲು ಕವದದ ಹಾಡಿಗೆ ದೀಪ ತಂದವಳಿಗೆ ಈ ಗಂಟ ಈ ಹಾಡಿಗೆ ನೀವ್ ಯಾರಾದ್ರೂ ಸುಳ್ದಾಡಿದ್ರ ಹೇಳೋಣ. ಏಯ್ ಸುಮ್ಮನೆ ನಿಂತ್ಕೊಳ. ನಿನ್ಗೇನೆ ಆಗುತ್ತ ಅಕ್ಷರ ಅಂದ್ರೆ? ಮಾತ್ ಬರ್ದೇ ಇರೋ ಮೂಗ್ರೆಲ್ಲ ಬಂದು ನನ್ಗೆ ಅಕ್ಷರದ ಬಗ್ಗೆ ಹೇಳ್ಕೊಡ್ತೀರಾ ನೀವು? ಸರ್, ಬರೀ ಜೇನ್ ನುಡಿ ಕಲಿಸ್ತಾ ಇದ್ದೀನಿ, ಗಿಡಗಳು ನಡೆಸ್ತಾ ಇದ್ದೀನಿ ಅಂತ ಕೇವಲ ಮಾತಾಡ್ಬೇಡಿ ಸರ್. ವಿದ್ಯೆನೂ ಕಲಿಸ್ತಾ ಇದ್ದೀನಿ, ಸಿಲೆಬಸ್ ಪ್ರಕಾರ ಪಾಠನೂ ಮಾಡಿದ್ದೀನಿ. ನಿಮ್ಗೇನಾದ್ರೂ ಅನುಮಾನ ಇದ್ರೆ ಮಕ್ಕಳನ್ನ ಕೇಳಿ ನೋಡಿ ಸರ್. ಕೇಳಿ ಸರ್. ಏಯ್ ನೀನ್ ಹೇಳು, ಕರ್ನಾಟಕ ರಾಜಧಾನಿ ಯಾವ್ದು? ಬೆಂಗಳೂರು ಸರ್. ಓಹೋ, ನನಗ್ ಗೊತ್ತಿಲ್ವಾ? ಬುದ್ಧಿವಂತರನ್ನೆಲ್ಲ ಮುಂದೆ ನಿಲ್ಸಿ ನನ್ ಮುಂದೆ ನಾಟಕ ಆಡ್ತೀಯಾ? ಸರಿ, ಮುಂದೆ ಇರೋರು ಬೇಡ, ಹಿಂದೆ ಇರೋನ್ ಕೇಳಿ ಸರ್. ಕೇಳಿ ಸರ್. ಏಯ್ ನೀನಮ್ಮ, ನೀನು ಶೀತರಕ್ತ ಪ್ರಾಣಿಗೆ ಒಂದು ಉದಾಹರಣೆ ಕೊಡಮ್ಮ. ಹಾವು ಸರ್. ಎಲ್ಲಾ ಪ್ರಶ್ನೆನೂ ಅವಯ್ಯನೇ ಕೇಳ್ತಾವ್ನೆ, ನೀವು ಏನಾದ್ರು ಪ್ರಶ್ನೆ ಕೇಳ್ರಲ್ಲ. ಬನ್ನಿ ಸರ್ ಹೋಗೋಣ. ಏಯ್ ಮುಂದೆ ನಿಂತ್ಕೊಳ. ಸರ್, ಈ ಗಿಡದ ಹೆಸರು ಹೇಳ್ಬಿಡಿ ಸರ್, ನೋಡ್ಬಿಡವ. ಇದು ನನಗೆ ಗೊತ್ತಿಲ್ವೇನಾ? ಇದು ಕಮಲದ ಗಿಡ ಕಣ. ಸರ್, ಏನು ಹೊಸಿ ಬಗ್ಗೆ ಇದ್ರ ಹೆಸರು ಕೆಸುವಿನ ದಂಟು ಹಂಗಂತ ಹೇಳಿ ಸರ್. ಎಲ್ಲ ಸೇರಿ ನನಗೆ ಅವಮಾನ ಮಾಡ್ತಾ ಇದ್ದೀನಿ. ಬುದ್ಧಿ 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 ವರ್ಷಕ್ಕೆ ಒಂದು ಹಬ್ಬ ಮುಗಿಸ್ಕೊಂಡು ಹೋಗಿ. ಏಯ್ ಹೋಗ, ಈಗ ಮಾಡಿರೋ ಹಬ್ಬ ಸಾಕಾಗಿಲ್ವಾ? ನಿಮ್ಗೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಬುದ್ಧಿ ಹಂಗೆ ಮಾಡ್ಬೇಡಿ ಬುದ್ಧಿ. ಏಯ್ ಅಡಿಯಾ ಬುದ್ಧಿ. ಸಾರಿ ಮಾ. ನೀನ್ ಸಾರಿ ಕೇಳ್ಬೇಕು? ನೀನೇನಂತ ತಪ್ಪು ಮಾಡಿದೆ? ನನ್ನಿಂದ ತಾನೇ ನೀನ್ ಡ್ಯಾನ್ಸ್ ಮಾಡಕ್ ಬಂದಿದ್ದು. ಅಷ್ಟಕ್ಕೂ ಡ್ಯಾನ್ಸ್ ಮಾಡಿದ್ರಲ್ಲಿ ಏನಮ್ಮ ತಪ್ಪು? ಆ ಬಿಯೋ ತುಂಬಾ ಕೆಟ್ಟ ಮನುಷ್ಯ. ಇಷ್ಟು ವರ್ಷದ ಅನುಭವದಲ್ಲಿ ಇವತ್ತಿನಷ್ಟು ಬೇಸರ ಯಾವತ್ತೂ ಆಗಿಲ್ಲ ಮಗನೇ. ನನ್ನ ಆತ್ಮಸಾಕ್ಷಿ ಕೆಲಸ ಮಾಡಿದ್ರು ಆ ಮನುಷ್ಯ ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ಟ. ನನ್ನ ಮಗನ ವಿದ್ಯಾಭ್ಯಾಸದ ಕಡೆಗೂ ಗಮನ ಕೊಡದೆ ಇಲ್ಲಿ ಬಂದು ಹಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದಕ್ಕೆ ಒಳ್ಳೆ ಬೆಲೆ ಬಂತು. ನಿಮ್ ಡ್ಯಾಡಿ ಮತ್ ಕೇಳ್ದೆ, ತಪ್ಪು ಮಾಡ್ಬಿಟ್ಟೆ ಮಗನೆ. ನಡಿ ಮಗನೆ, ನಾವು ವಾಪಸ್ ಹೋಗ್ಬಿಡೋಣ. ಬೇಡ ಅಮ್ಮ, ನೀನ್ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಇಷ್ಟಪಡ್ತೀಯ ಅಲ್ವಾ? ಹಿಂದೆ ಇದ್ರೆ ನೀನ್ ಈ ಕಾಡ್ಗೆ ಬರ್ತಾ ಇರ್ಲಿಲ್ಲ. ಡ್ಯಾಡಿನೂ ಸಪೋರ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ನಿಂಗೆ ಈ ಆಡಿ ಜನಗಳ ಮೇಲೆ, ಮಕ್ಕಳ ಮೇಲೆ ಏನ್ ಬೇಜಾರಿಲ್ಲ ತಾನೆ? ಬೇಜಾರೇನಿಲ್ಲ ಕಣು. ನೀನೇ ನೋಡ್ದಿಲ್ಲ ಈ ಹಾಡಿ ಮಕ್ಕಳು ನಿನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ನಿಮ್ ಫ್ರೆಂಡ್ಸು ಅವರೆಲ್ಲ ಎಷ್ಟು ಒಳ್ಳೆಯವ್ರಲ್ಲ. ಮತ್ ಯಾಕಮ್ಮ ಅಷ್ಟೊಂದು ಫೀಲ್ ಮಾಡ್ತೀಯಾ? ನಾನ್ ನಿನ್ ಜೊತೆ ಇದ್ದೀನಿ, ಡ್ಯಾಡಿನೂ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಡೋಂಟ್ ವರಿ, ಚಿಯರ್ ಅಪ್.
ಬೆಳಗ್ಗೆನೆ ಎಲ್ಲ ನಮ್ಮನೆ ಮುಂದೆ ನಿಂತಿದ್ದೀರಾ? ಏನ್ ವಿಷಯ? ಮೇಡಮ್, ನಿನ್ನೆ ಆಫೀಸರ್ ನಿಮ್ಮ ಹತ್ರ ಒರಟಾಗಿ ನಡ್ಕೊಂಡಿದ್ದಕ್ಕೆ ನೀವೇನು ಭಯ ಪಡಬೇಡಿ. ಅವನು ಅದೇನ್ ಮಾಡ್ತಾನೋ ನೋಡ್ಕೊಳ್ಳೋಣ. ಹಂಗೇನಾದ್ರೂ ಆದ್ರೆ ನಾವು DC ಗಂಟ ಹೋಗೋಣ, ಬೇಕಾದ್ರೆ ಮಂತ್ರಿ ಗಂಟನೂ ಹೋಗೋಣ. ಹ್ಞೂ ಮೇಡಮ್. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಕೊನೆಯವರೆಗೂ ಚಿರಋಣಿ ಆಗಿರ್ತೀನಿ, ಆಯ್ತಾ? BO ಬೈದ್ಬಿಟ್ರೆ ಏನೂ ಆಗಲ್ಲ, ಅವ್ರಿಗಿಂತ ದೊಡ್ಡರಿರ್ತಾರಲ್ವಾ, ಮರ್ತು ಬಿಡಿ. ಹೈ ಅಮ್ಮ, ಡ್ಯಾಡಿ ಡ್ಯಾಡಿ ಹೇಗಿದೆಯೋ ಕಾಡಿನ ರಾಜ? ಮ್ಯಾನ್ ಫೈನ್. ಇದೇನ್ ಇದಕ್ಕಿದ್ದಾಗೆ ಇನ್ಫಾರ್ಮ್ ಮಾಡಿದ್ರೆ ಬಂದ್ಬಿಟ್ಟಿದ್ದೀರಾ? ಸರ್ಪ್ರೈಸ್ ಕೊಡೋಣ ಅಂತ. ಸೊ ಇದೇನಾ ನಿನ್ ಸಾಮ್ರಾಜ್ಯ? ಹೌದು, ಇದೇ ನನ್ನ ಸಾಮ್ರಾಜ್ಯ, ಅದು ನನ್ನ ಶಾಲೆ, ಇದು ನನ್ನ ಮನೆ. ಹೇಗಿದೆ? ಡ್ಯಾಡಿ 3 years ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ ಕಣ. ಎಷ್ಟ್ ದಿನ ಇರ್ತೀಯ ಡ್ಯಾಡಿ ಇನ್ನು? ಮುಂಚೆನೆ ತಿಳಿಸಿದ್ರೆ ರಜಾ ಹಾಕ್ಬಿಡ್ತೀನಲ್ಲ. ನೀನ್ ರಜಾ ಹಾಕ್ಬಾರ್ದು ಅಂತಾನೆ ಹೇಳಿಲ್ಲ. ಮೋರೋವರ್ ನಿನ್ ಈ ಸ್ಕೂಲು, ಈ ಹಾಡಿ ಎಲ್ಲ ನೋಡ್ಬೇಕು ಅನ್ನಿಸ್ತು, ಸೀದಾ ಬಂದ್ಬಿಟ್ಟೆ. ಡ್ಯಾಡಿ ಇನ್ನು ಎಷ್ಟು ದಿನ ಇರ್ತೀಯ ಅಂತ ಹೇಳಲೇ ಇಲ್ಲ. ಎಷ್ಟ್ ದಿನಾನ? ಇನ್ಮೇಲೆ ಇಲ್ಲೇ ನಿನ್ ಜೊತೆ, ಅಮ್ಮನ್ ಜೊತೆ. ಇಟ್ಸ್ ಗುಡ್ ಬೈ ಟು ಅಮೆರಿಕಾ ಫಾರ್ ಗುಡ್. Is it? Yes. ವೈ? Because how much ever I love a dollar, it doesn't hug me back. I was missing Vinay. I was missing you. And missing Amma. ಅದರ ವಿದ್ಯಾ ತುಂಬಾ ಡಿಪ್ರೆಷನ್ ಆಗೋಯ್ತು, ತುಂಬಾ ಒಬ್ಬಂಟಿ ಆಗ್ತಿದ್ರಿ ಅನಿಸ್ತು. ದಿ ಪ್ರಾಬ್ಲಮ್ ವಿತ್ US ಇಸ್ ಎಲ್ಲ ಇದ್ರು ಅದಿರೋ ಇಲ್ಲ ಅನ್ಸುತ್ತೆ. ಐ ಕುಂಟ್ ಅಡ್ಜಸ್ಟ್ ಅಟ್ ಆಲ್. ಬಟ್ ಇಂಥ ದೊಡ್ಡ ಡಿಸಿಷನ್ ತಗೊಳ್ಳೋ ಕಾರಣ ಏನ್ ಶೇಖರ್? ಬೇರೆ ಏನ್ ಕಾರಣ ಬೇಕು? ನೀನೇ ಕಾರಣ. Oh, come on. Really? Just look at them. ಇವ್ರಿಗೋಸ್ಕರ ಎಲ್ಲವನ್ನೂ ಬಿಟ್ಟು ಇವರು ವಿದ್ಯಾವಂತರಾಗಬೇಕು ಅಂತ ಇಲ್ಲಿ ಬಂದಿದೆಯಲ್ಲ. ಲಕ್ಷಾಂತರ ಡಾಲರ್ಸ್ ಅರ್ನ್ ಮಾಡೋದಕ್ಕಿಂತ, ನಗರದಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸೋದಕ್ಕಿಂತ, ಒಂದು ಆದಿವಾಸಿ ಮಗುಗೆ ಅಕ್ಷರ ಕಲಿಸೋದಿದೆಯಲ್ಲ, ಅದೇ ಗ್ರೇಟ್ ಅನ್ನಿಸ್ತು. ಸೊ ಐ ವಾಂಟ್ ಕಮ್ ಅಂಡ್ ಸಪೋರ್ಟ್ ಯು. ಥ್ಯಾಂಕ್ ಯು. ಜಸ್ಟ್ ಸಿ ದೆಮ್. ಒಂದ್ ಕಡೆ ಗ್ಲೋಬಲೈಸೇಷನ್ ಅಂತೀವಿ, ಇಂಟರ್ನೆಟ್ ಅಂತೀವಿ, ಕಮ್ಯುನಿಕೇಶನ್ ಅಂತೀವಿ, ಪ್ರಪಂಚನೇ ಗ್ಲೋಬಲ್ ವಿಲೇಜ್ ಅಂತೀವಿ. ಆದ್ರೆ ಮಕ್ಕಳು ಈ ಹಾಡಿನ ದಾಟಿ ಹೊರಗಿನ ಪ್ರಪಂಚ ನೋಡಿಲ್ಲ. ಈ ಎರಡು ಎಕ್ಸ್ಟ್ರೀಮ್ಸ್ ಯಾವಾಗ ಮೀಟ್ ಆಗೋದು? ಅದಕ್ಕೊಂದೇ ದಾರಿ ಶೇಖರ್, ಇವ್ರನ್ನ ವಿದ್ಯಾವಂತರನ್ನಾಗಿ ಮಾಡೋದು. ಕರೆಕ್ಟ್, ವೆಲ್ ಸೆಡ್. ಅದಕ್ಕೆ ಮೊದಲನೇ ಹೆಜ್ಜೆ ನನ್ನ ಹೆಂಡತಿ ಇಟ್ಟಿದ್ದಾಳೆ ಅಂತ ಐ ಆಮ್ ಸೋ ಪ್ರೌಡ್ ಆಫ್ ಯು. ಎಲ್ಲರೂ ನೋಡ್ತಿದ್ದಾರೆ. ಹೇಗಿತ್ತು ನಿನ್ ಕಾಡಿನ ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು ಡ್ಯಾಡಿ. ನನ್ನ ಫ್ರೆಂಡ್ಸ್ ಜೊತೆ ಕರಿತೀನಿ ರೀ, ಇವರೆಲ್ಲ ನನ್ನ ಫ್ರೆಂಡ್ಸೇ. ಓಹೋ, ಬಂದ್ರು. ಬಾ. ಇವನು ಮಾರ. ಓಹ್, ಹಲೋ. ಗಡಿಯ, ಹಾಯ್, ಹಲೋ. ಕೆಂಪಿ, ಬೈರ, ಕೆಂಚ. ಏನ್ ಮಾಡಿದ್ರಿ ಎಲ್ರ ಜೊತೆಗೆ? ರಂಗಿ. ನಾವು ಫಾಲ್ಸ್ ಹೋಗಿದ್ವಿ, ಆನೆಗಳು ನೋಡಿದ್ವಿ, ಜಿಂಕೆಗಳು ನೋಡಿದ್ವಿ, ಇನ್ನು ಏನೇನೋ ಮಾಡಿದ್ವಿ. ಜೇನು ಕಿತ್ತಿದ್ರು? ಜೇನು ಕಿತ್ವಿ. ಬೇಟೆನೂ ಆಡಿದ್ವಿ. ಹೌದು ಡ್ಯಾಡಿ. ಡ್ಯಾಡಿ, ಒಂದ್ ಆನೆ ಮರಿ ಇತ್ತು ಡ್ಯಾಡಿ, ಭೀಮಾ ಅಂತ. ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ಗ್ರೇಟ್ ಫನ್. ಎಲ್ಲ ಮುಗಿತಲ್ಲ? ಓ ಎಸ್. ನಾಳೆಯಿಂದ ಮತ್ತೆ ಸ್ಕೂಲ್ಗೆ ಹೋಗೋದಲ್ಲ? ಸ್ಕೂಲ್ಗ? ಡ್ಯಾಡಿ ಬೇಡ ಡ್ಯಾಡಿ, ಇಲ್ಲೇ ಇರೋಣ ಡ್ಯಾಡಿ. ಏನ್ ಬೋಡಿ ಮಾಡಿದ್ರು ಇವನಿಗೆ? ಇವ್ರ ಕೆಂಚಜ್ಜ ಅಂತ. ನಾನು ಈ ಹಾಡಿ ಯಜಮಾನ. ಓಹೋ, ನಮಸ್ಕಾರ. ಬುದ್ಧಿಯವರ, ದಯಮಾಡಿ ಮೇಡಮ್ನ ಕರ್ಕೊಂಡು ಹೋಗ್ಬೇಡಿ. ಈ ಮೇಡಮ್ಮು ನಮ್ಮ ಮೈಕಳಿಗೆ ಅಷ್ಟೇ ಅಲ್ಲ, ಈ ಇಡೀ ಹಾಡಿಗೆ ಮೇಡಮ್ ಆಗವ್ರೆ. ದಯಮಾಡಿ ಬುದ್ಧಿಯವರ. ನಾನು ಇವ್ರನ್ನ ಕರ್ಕೊಂಡು ಹೋಗಿ ಬಂದಿಲ್ಲ, ನನ್ನ ಮಗನ್ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಆದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕು, ಈ ವ್ಯವಸ್ಥೆಯಲ್ಲಿ ಯಾರು ಅನಿವಾರ್ಯ ಅಲ್ಲ. ಸರ್ಕಾರಿ ನೌಕರಿಲಿದ್ದಾರೆ, ಇವತ್ತಿರ್ತಾರೆ, ನಾಳೆ ಟ್ರಾನ್ಸ್ಫರ್ ಆಗುತ್ತೆ, ಇನ್ಯಾರೋ ಬರ್ತಾರೆ. ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದಕ್ಕಿಂತ ಇವ್ರು ಶುರು ಮಾಡಿರೋ ಈ ಕೆಲಸ ಮುಂದುವರಿಬೇಕು. ಪ್ರತಿ ಒಂದು ಆದಿವಾಸಿ ಮಗುನು ವಿದ್ಯಾವಂತನಾಗ್ಬೇಕು. ಅತ್ತ ನಿಮ್ ಕನಸು. ಹೌದು ಬುದ್ಧಿಯವರ. ಈ ಹುಡುಗರಿಗೆ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆ ಆಗ್ದಾಗೆ, ಸ್ಕೂಲ್ ತಪ್ಪಿಸ್ದಾಗೆ ನೋಡ್ಕೊಳ್ಳಿ. ಶೇಖರ್, ವೀಕೆಂಡ್ ಅಲ್ಲಿ ವಿನೇನ್ ಕರ್ಕೊಂಡು Of course. Bye. ಬಾಯ್. ಬಾಯ್ ಅಮ್ಮ. ಯಾಕೋ ಹೋಗಲ್ವಾ? ಚೆನ್ನಾಗಿ ಓದ್ಬೇಕು ತಾನೆ? ಚೆನ್ನಾಗಿ ಓದ್ಬೇಕು.
They are so fine. I can't forget them, Daddy. ಸಿಟಿನಲ್ಲಿ ನಂಗೆ ಬೋರು. ಟ್ರೂ ವಿನಯ್, ಬಟ್ ವಿ ಜಸ್ಟ್ ಕಾಂಟ್ ಲೀವ್ ದ ಸಿಟಿ. ನಾವ್ ಎಲ್ಲಿರ್ತೀವೋ ಆ ಪರಿಸರನ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಯು ಕ್ಯಾನ್ ಆಲ್ವೇಸ್ ಇಂಟ್ರೊಡ್ಯೂಸ್ ದಿಸ್ ಲೋಕಲ್ ನಾಲೆಜ್ ಟು ಯುವರ್ ಸಿಟಿ ಫ್ರೆಂಡ್ಸ್ ಅಂಡ್ ರೀ ಎಕ್ಸ್ಪೀರಿಯನ್ಸ್ ದ ಹೋಲ್ ಥಿಂಗ್.